ನಿಮ್ಮ ಪ್ರೀತಿಯ ವಸಂತ್ ಕುಮಾರ್ ಸರ್ ಅವರು ಬನ್ನಿ ಅವ್ರು ಕರ್ಕೊಂಡು ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ದಿ ಶೋ. ಈ ಟೈಮ್ ಕೂಡ ಬಂದಿದೆ, ತುಂಬ ಖುಷಿ ಆಗ್ತಾ ಇದೆ. 150 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ. ಹೇಗೆ ಈ ಫೀಲ್ಡಿಗೆ ಬರಬೇಕು ಅಂತ ನಿಮ್ಗೆ ಆಲ್ ಓವರ್ ಕರ್ನಾಟಕ ಕವರ್ ಮಾಡಬೇಕು ಅನ್ನೋದು ನಮಗೆ. ಓಕೆ. ಆಮೇಲೆ ಈ ಲ್ಯಾಂಡ್ಸ್ ಪರ್ಚೇಸ್ ಮಾಡೋರು ತುಂಬ ಮೋಸ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ನಮ್ಮ ಕಡೆಯಿಂದ ಮಿಡಿಲ್ ಕ್ಲಾಸ್ ಅವ್ರಿಗೆ ಏನು ಕನ್ಸೆಷನ್ ಕೊಡ್ಬೋದು, ಅವರು ಒಂದು ಮನೆ ಕಟ್ಕೊಳ್ಳೋಕ್ಕೆ, ಅದನ್ನು ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಮಾಡಿ ಪ್ಲ್ಯಾನ್ಸ್. ಯೂತ್ಸ್ಗಳು ಇವಾಗತ್ತು ಎಲ್ಲರೂ ತುಂಬ ಜನ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಬರ್ತಾರೆ. ಸೊ ಅದಕ್ಕೆ ಅವನ ಹೆಸರನ್ನೇ ನಾವು ಕ್ಯಾರಿ ಮಾಡಿದ್ದೀವಿ, ನೇಯನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಅಂತ. ನಿಮ್ಮದು ಫ್ಯಾಷನ್ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮ ಲೋಗೋ ಆಗಿರಲಿ, ಫೇಲ್ಯೂರ್ನ ಆಗದೆ ಹಿಂಗೆ ಸಕ್ಸಸ್ ಮಾಡೋದು. ತುಂಬ ದುಡ್ಡು ಅರ್ನ್ ಮಾಡ್ಬೋದು, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಅರ್ನ್ ಮಾಡ್ಬೋದು ಅಂತ ಹೇಳಿ. ದುಡ್ಡಿದೆ ಬಟ್ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಈಗ ನಿಹಾನ್ ಕನ್ಸ್ಟ್ರಕ್ಷನ್, ನಿಮ್ಮ ಕನ್ಸ್ಟ್ರಕ್ಷನ್ನೇ ಯಾಕೆ ಜನ ನಂಬಬೇಕು ಅಂತ ಹೇಳ್ತೀರಾ? ಅದೇ ನಾನು ಮುಂಚೆನೂ ಹೇಳ್ದಂಗೆ ಕ್ಲೈಂಟ್ ಇಸ್ ಅ ಫಸ್ಟ್ ಪ್ರಿಫರೆನ್ಸ್. ಸಕ್ಸಸ್ಗೆ ಡೆಫಿನೇಷನ್ ಏನು ಹೇಳ್ಬೋದು ಸರ್? ನಿಮ್ಮ ಸಕ್ಸಸ್ ಅನ್ನೋದು ಇನ್ನೂ ಇದೆ, ಇನ್ನೂ ಅಲ್ಲ, ಜರ್ನಿ ತುಂಬ ಇದೆ. ವಿ ಆರ್ ಆನ್ ದ ಪಾತ್. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಿನ್ಸ್ ಸ್ಟುಡಿಯೋಸ್ಗೆ ಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ ತುಂಬ ಇಂಪಾರ್ಟೆಂಟ್ ಆದಂತು. ಏನು ವಿಷಯ ಅಂತ ಅಂದರೆ, ಪ್ರತಿಯೊಬ್ಬರಿಗೂ ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ತೊಗೊಬೇಕು, ಒಂದು ಒಳ್ಳೆಯ ಜಾಗದಲ್ಲಿ ಫಾರ್ಮ್ ಹೌಸ್ ಮಾಡಬೇಕು, ಒಂದು ಲ್ಯಾಂಡ್ ಪರ್ಚೇಸ್ ಮಾಡಬೇಕು, ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಅದ್ರ ವಿಷಯದ ಬಗ್ಗೆ ಕ್ಲಾರಿಟಿ ಕೊಡೋಕೆ ಬಂದಿದ್ದಾರೆ ನಿಮ್ಮ ಪ್ರೀತಿಯ ವಸಂತ್ ಕುಮಾರ್ ಸರ್ ಅವರು. ಬನ್ನಿ ಅವ್ರು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ, ನೀವು? ಚೆನ್ನಾಗಿದ್ದೀನಿ ಸರ್. ವೆಲ್ಕಮ್ ಟು ದ ಪ್ರಿನ್ಸ್ ಸ್ಟುಡಿಯೋಸ್. ಥ್ಯಾಂಕ್ ಯು. ತುಂಬ ದಿವಸದಿಂದ ನಿಮ್ಮನ್ನು ಕರೆಸ್ಬೇಕು ಈ ಪಾಡ್ಕಾಸ್ಟಿಗೆ ಅಂತ ಅಂದ್ಕೊಂಡಿದ್ವಿ. ಈ ಟೈಮ್ ಕೂಡ ಬಂದಿದೆ, ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಹೇಗಿದೆ ಲೈಫೆಲ್ಲ? ಲೈಫ್ ಚೆನ್ನಾಗಿದೆ, ನಮಗೂ ಖುಷಿ ಆಯಿತು ಇವತ್ತು ಮೀಟ್ ಮಾಡಿದ್ದು. ಥ್ಯಾಂಕ್ ಯು ಸೊ ಮಚ್ ಸರ್. ನಿಹಾನ್ ಕನ್ಸ್ಟ್ರಕ್ಷನ್ಸ್ ಅಂತ ಒಂದು ಕಂಪ್ನಿನ ನೀವು ನಡೆಸ್ತಾ ಇದ್ದೀರಾ ಇವಾಗ? ಹೌದು. ಹೇಗೆ ನಡೀತಾ ಇದೆ ಕಂಪ್ನಿ ಕೆಲಸ? ಅದರ ಕನ್ಸ್ಟ್ರಕ್ಷನ್ ಕಂಪ್ನಿ ಚೆನ್ನಾಗಿ ನಡೀತಾ ಇದೆ ಇವಾಗ. ನಮಗೂ ಬಿಸ್ನೆಸ್ ಎನ್ಕ್ವೈರೀಸು ಎಲ್ಲ ಚೆನ್ನಾಗಿದೆ. ಸೊ ಇಟ್ಸ್ ಇನ್ ಎ ಗುಡ್ ಫೇಸ್. ಮಾರ್ಕೆಟು ಚೆನ್ನಾಗಿದೆ. ಓಕೆ, ಚೆನ್ನಾಗಿ ನಡೀತಾ ಇದೆ. ಬ್ಯಾಂಗ್ಳೂರಲ್ಲಿ ಈಗ ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡ್ತಿದ್ದೀರಾ ಸರ್ ಇವಾಗ ನೀವು? ಸೊ ನಮ್ದು ಕಂಪ್ಲೀಟ್ ಆಗಿರೋದು ಒಂದು 150 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ. ಓಕೆ. ಫ್ರಮ್ ಫಾಸ್ಟ್ 15 to 20 ಇಯರ್ಸಿಂದ ಮಾಡ್ತಾ ಇರೋದು. ಅವಾಗಿಂದ 150 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ. ಈಗ ರನ್ನಿಂಗ್ ನಮಗೊಂದು 15 ಪ್ರಾಜೆಕ್ಟ್ಸ್ ರನ್ನಿಂಗಲ್ಲಿದೆ. ಹೇಗೆ ಈ ಫೀಲ್ಡಿಗೆ ಬರಬೇಕು ಅಂತ ನಿಮ್ಗೆ ಒಂದು ಇದಿತ್ತು? ಈ ಫೀಲ್ಡಲ್ಲಿ ಆ್ಯಕ್ಚುಲಿ ನಮ್ಮ ಮುಂಚೆಯಿಂದನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇಂಟ್ರೆಸ್ಟ್ ಇತ್ತು. ಇಂಟ್ರೆಸ್ಟ್ ಇದ್ದಾಗ ಅಲ್ಲಿ ಹೊರಗಡೆ ಎಲ್ಲಾದರೂ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರು ನೋಡ್ತಾ ಇರೋದು ಇದು ಎಲ್ಲ ಇದರಲ್ಲೇ ಬಿಲ್ಡಿಂಗ್ಸು ಇದ್ರ ಕನ್ಸ್ಟ್ರಕ್ಷನ್ನು ನೋಡ್ತಿದ್ವಿ. ಹಂಗೆ ಅದಾದಮೇಲೆ ನಂದು ಡಿಗ್ರಿಗೆ ನಾನು ಸಿವಿಲ್ ಇಂಜಿನಿಯರಿಂಗ್ ಆಯ್ಕೆ ಮಾಡಿಕೊಂಡೆ. ಸೊ ಅಲ್ಲಿಂದ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಯಿತು. ಸೊ ಕನ್ಸ್ಟ್ರಕ್ಷನ್ನು ಆ ಫೀಲ್ಡಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆದಮೇಲೆ, ಸೊ ಅದಾದಮೇಲೆ ಡಿಗ್ರಿ ಸಿವಿಲ್ ಇಂಜಿನಿಯರಿಂಗ್ ಮುಗಿದ್ಮೇಲೆ ವರ್ಕು ಕನ್ಸ್ಟ್ರಕ್ಷನ್ ಫೀಲ್ಡ್ ಮೇಲೆ ಆಯಿತು. ಅದಾದಮೇಲೆ ನೆಕ್ಸ್ಟ್ ಇವಾಗ ಓನಾಗಿ ನಾವು ಕಂಪ್ನಿ ಮಾಡಿದ್ದಾರೆ, ಕಂಪ್ನಿ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಎಸ್ಟಾಬ್ಲಿಷ್ ಕಂಪ್ನಿನ ಇವಾಗ ನಿಮ್ದಿದು? ಹೊರಗಡೆನೂ ಮಾಡಿದ್ದಾರೆ, ಬ್ಯಾಂಗ್ಳೂರಲ್ಲಿ ಮಾತ್ರ ಇದೆಯಾ ಅಂತ? ಪ್ರೆಸೆಂಟ್ಲಿ ನಾವು ಬ್ಯಾಂಗ್ಳೂರು, ಮೈಸೂರು ಮತ್ತು ತುಮಕೂರಲ್ಲಿ ಆಪ್ರೇಟ್ ಮಾಡ್ತಾ ಇದ್ದೀವಿ. ಸೊ ಔಟ್ಸ್ ಆಫ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಕವರ್ ಮಾಡಬೇಕು ಅನ್ನೋದು ನಮ್ಮದು ಇಂಟ್ರೆಸ್ಟ್. ಓಕೆ. ಈ ಮೇನ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಒಬ್ಬರು ಮನೆ ಕಟ್ಟಬೇಕು ಅಂದರೆ ಮೇಯ್ನು ಈಗ ನಾವೇ ಕಟ್ಟಿಸ್ಬೇಕು, ಇಲ್ಲ ಯಾವುದೋ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ನೋಡಬೇಕು ಅನ್ನೋದೊಂದು ಜನಗಳಿಗೊಂದು ಮೈಂಡ್ಸೆಟ್ ಇರುತ್ತೆ. ಅವಾಗ ನಾವೇ ಮಾಡಿಸೋರೆ ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರು ಹೇಗೆ ಮಾಡಿಸ್ತಾರೋ ಏನೋ, ಇದ್ರ ಭರವಸೆ ಯಾಕೆ ಕೊಡ್ತೀರಾ ಸರ್ ನೀವಿದು? ಕನ್ಸ್ಟ್ರಕ್ಷನ್ ಕಂಪ್ನಿ ಅಥವಾ ಒಬ್ಬರು ಇಂಜಿನಿಯರ್ ಥ್ರೂ ಹೋಗೋದು ಒಳ್ಳೇದು ಯಾವತ್ತೂ. ಆ ಓನಾಗಿ ಮಾಡೋದೇ ಮುಂಚೆ ಏನಾಗ್ತಾಯಿತ್ತು, ಓನಾಗಿ ಮಾಡೋಕ್ಕೆ ಎಲ್ಲ ಹತ್ರ ಟೈಮ್ ಇರ್ತಿತ್ತು. ಇವಾಗ ಯಾರ ಹತ್ರನೂ ಟೈಮ್ ಇಲ್ಲ, ಎಲ್ಲರೂ ಬ್ಯುಸಿ. ಸೊ ಹಂಗಾಗಿ ಒಬ್ಬ ಪ್ರೊಫೆಷನಲ್ ಹತ್ರ ಹೋದರೆ ನಿಮಗೆ ಯಾವಾಗಲೂ ಅನುಕೂಲನೇ. ಮೆಟೀರಿಯಲ್ ಆಗ್ಬೋದು, ಸೆಲೆಕ್ಷನಲ್ಲಾಗ್ಬೋದು, ಒಳ್ಳೆ ಮೆಟೀರಿಯಲ್ ಸಿಗುತ್ತೆ. ಇವಾಗ ನೀವು ಕಾಸ್ಟ್ ಉಳ್ಸೋಕ್ಕಾಗಲ್ಲ. ನೀವು ಮಾಡಿದ್ರೆ ಕಾಸ್ಟ್ ಉಳ್ಸೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ಲು ಇವಾಗ ನನಗೆ ಕೊಡೋ ಮೆಟೀರಿಯಲ್ಲು ರೇಟು ಫಾರ್ ಎಕ್ಸಾಂಪಲ್ 150 ರೂಪಾಯಿ ಇದ್ದರೆ, ನಿಮಗೆ ಅದೇ ಮೆಟೀರಿಯಲ್ 170 ರೂಪಾಯಿ ಕೊಡ್ತಾರೆ. ಸೊ ನೀವು 20 ರೂಪಾಯಿ ಜಾಸ್ತಿನೇ ಖರ್ಚು ಮಾಡ್ತೀರೋ ಹೊರತು ಅದರಿಂದ ಉಳಿಯಲ್ಲ ಮೆಟೀರಿಯಲ್ಲು. ನಿಮ್ಮ ಟೈಮು ವೇಸ್ಟು, ಕನ್ಸ್ಟ್ರಕ್ಷನ್ ಕಾಸ್ಟ್ ಅಷ್ಟೇ ಬರುತ್ತೆ. ಸೊ ಹಂಗಾಗಿ ಅದರಿಂದ ಏನು ಸೇವ್ ಆಗಲ್ಲ. ಯಾರಾದರೂ ಒಳ್ಳೆ ಫೀಡ್ಬ್ಯಾಕು ಅಥವಾ ಮೌತ್ ಆಫ್ ವರ್ಡ್ ಇರೋರು, ಮಾರ್ಕೆಟಲ್ಲಿರೋರು ಚೂಸ್ ಮಾಡಿ ಕೊಡೋದು ತುಂಬ ಉತ್ತಮ. ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಥರ
ವರ್ಕು ಬರುತ್ತೆ. ಈಗ ಆ್ಯಕ್ಚುಲಿ ನಿಮ್ಮ ಕನ್ಸ್ಟ್ರಕ್ಷನಿಂದ ಬಂದರೆ ಅದು ವಿತ್ ಲ್ಯಾಂಡಿಂದನೂ ನೀವು ಶುರು ಮಾಡ್ತೀರಾ, ಸ್ಕ್ರ್ಯಾಚಿಂದನೂ ನೀವು ಇದು ಪ್ರಾಡಕ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಲ್ಯಾಂಡು ನಾವು ಲ್ಯಾಂಡ್ ಬೇಕು ಅನ್ನೋರಿಗೆ ಸಜೆಷನ್ ಕೊಡ್ತೀವಿ. ಈ ಏರಿಯಾದಲ್ಲಿ ಅವ್ರದ್ದೇನು ಬಜೆಟ್ ಇದೆ ಅದಕ್ಕೆ ನಮಗೆ ಕೆಲವು ಡೆವಲಪರ್ಸ್ ಲ್ಯಾಂಡ್ ಡೆವಲಪ್ ಮಾಡ್ತಾರಲ್ಲ ಅವ್ರ ಜೊತೆ ಟೈಅಪ್ ಇರುತ್ತೆ. ಸೊ ಅಲ್ಲಿ ಸಜೆಷನ್ ಕೊಡ್ತೀವಿ. ಬಟ್ ನಮ್ಮ ಹತ್ರ 90% ಬರೋರು ಲ್ಯಾಂಡ್ ಆಲ್ರೆಡಿ ಸೈಟ್ ಇರೋರೆ, ಸೈಟ್ ಅವ್ರದ್ದು ಇರುತ್ತೆ, ಅಲ್ಲಿಂದ ಕನ್ಸ್ಟ್ರಕ್ಷನ್ ಬರ್ತಾರೆ. ಇಲ್ಲ ಫ್ಲ್ಯಾಟ್ ತೊಗೊಂಡಿರ್ತಾರೆ, ಅವ್ರು ಇಂಟೀರಿಯರ್ ಬರ್ತಾರೆ. ಹೌದು. ಸೊ ಆ ಇದರಿಂದ ನಮಗೆ ಲ್ಯಾಂಡು ಬೇಕು ಅನ್ನೋರು ಸ್ವಲ್ಪ ಕಮ್ಮಿನೇ. ವಿತ್ ಲ್ಯಾಂಡ್ ಬೇಕು ಅಂತ ಕೇಳ್ತಾರೆ, ನಿಮ್ಗೆ ಯಾವ್ದಾದ್ರು ಲ್ಯಾಂಡ್ಸ್ ಇದ್ರೆ ಹೇಳಿ, ನಮ್ಗೆ ರೆಫರ್ ಮಾಡಿ, ನಾವು ಅಲ್ಲಿಂದ ಲ್ಯಾಂಡ್ ತೊಗೊಂಡು ಆಮೇಲೆ ಕನ್ಸ್ಟ್ರಕ್ಷನ್ಸ್ ಮಾಡ್ತೀವಿ ಅಂತ. ಸೊ ಅದು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ. ಬ್ಯಾಂಗ್ಳೂರಲ್ಲಿ ಈಗ ಲ್ಯಾಂಡ್ಸ್ ಪರ್ಚೇಸ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಇವತ್ತು. ಅಟ್ ಪ್ರೆಸೆಂಟ್ ಬ್ಯಾಂಗ್ಳೂರ್ ಡೆವಲಪಿಂಗ್ ತುಂಬ ಕಷ್ಟ ಇದೆ ಇವತ್ತು. ಅಂದರೆ ತುಂಬ ಒಂದು ಮೂವ್ಮೆಂಟ್ ಅಂತ ನೋಡಿದ್ರೆ ಇವತ್ತು ಹಳೆ ಇದ್ದಿದ್ದು ಪ್ರೈಸಸ್ಸು ಈಗಿರೋ ಪ್ರೈಸಸ್ಸು ತುಂಬ ಕಾಸ್ಟ್ ತುಂಬ ಚೇಂಜಸ್ ಆಗಿದೆ. ಆಮೇಲೆ ಈ ಲ್ಯಾಂಡ್ಸ್ ಪರ್ಚೇಸ್ ಮಾಡೋರು ತುಂಬ ಮೋಸ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ. ಯಾರಿಗೋ ದುಡ್ಡು ಕೊಟ್ಬಿಟ್ಟು ಯಾವುದೋ ಎ ಖಾತೆ ಬಿ ಖಾತೆಗೆ ಯಾವುದೋ ಇದು ಮಾಡಿರೋದು, ಈ ಥರ ಪ್ರಾಬ್ಲಮ್ಸ್ಗಳೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಸಜೆಷನ್ಸ್ಗಳು ಕೊಡ್ತೀರಾ ಸರ್ ನೀವು? ಸಜೆಷನ್ ಅಂದರೆ ಒಂದು, ಆದಷ್ಟು ರೆಪ್ಯೂಟೆಡ್ ಡೆವಲಪರ್ಸು ಹತ್ರ ಹೋದರೆ ಮೋಸ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಅದಾದಮೇಲೆ ಅವ್ರ ಹತ್ರನೂ ಡಾಕ್ಯುಮೆಂಟ್ಸ್ ತೊಗೊಂಡು ನಾವು ಲಾಯರ್ ಮುಖಾಂತರ ಚೆಕ್ ಮಾಡಿಸ್ಕೋಬೇಕು, ಒಂದಲ್ಲ ಎರಡು ಕಡೆ ಚೆಕ್ ಮಾಡಬೇಕು. ಕಮ್ಮಿಗೆ ಸಿಗುತ್ತೆ ಅಂದ್ಬಿಟ್ಟು ರೆವಿನ್ಯೂ ಸೈಟು ಬಿ ಖಾತಾ ಸೈಟು ತೊಗೊಂಡ್ರೆ ಅವರು ಅದೇ ನೀವು ಹೇಳ್ದಂಗೆ ಬೇರೆಯವ್ರಿಗೆ ಮಾರಿರ್ತಾರೆ, ಇನ್ನೊಬ್ರು ಮಾರಿರ್ತಾನೆ. ನಾವು ಮನೆ ತೊಗೊಂಡು 1 ವರ್ಷ ಆದಮೇಲೆ ಮನೆ ಕಟ್ಟಕ್ಕೆ ಹೋಗ್ತೀವಿ, ಆವಾಗ ಅವ್ರು ಬಂದು ಅವ್ರ ಕಡೆಯವ್ರು ಬಂದು ಪ್ರಾಬ್ಲಮ್ ಮಾಡ್ತಾರೆ. ಸೊ ಆದಷ್ಟು BDAಯಿಂದ ಅಪ್ರೂವ್ಡು, BBMPಯಿಂದ ಅಪ್ರೂವ್ಡು ಎಲ್ಲ ಆಗಿರೋ ಸೈಟ್ಸು, ವೆರಿಫಿಕೇಷನ್ ಆಗಿರೋ ಸೈಟ್ ತೊಗೊಳ್ಳೋದು ಒಳ್ಳೆಯದು. ಇದು ಪ್ರೊಸೀಜರ್ ಯಾವ ಥರ ಇರುತ್ತೆ ಮುಂದೆ ಅಂತ ಫಸ್ಟು ಪರ್ಚೇಸ್ ಮಾಡೋಕ್ಕೆ ಬಂದವ್ರಿಗೆ ಏನು ಪ್ರೊಸೀಜರ್ಸ್ಗಳು ಇರುತ್ತೆ ಇದು ಅಂತ? ಮೋಸ ಹೋಗಬಾರ್ದು ಅಂದರೆ ಅವ್ರು ಫಸ್ಟು ಯಾವ ಏರಿಯಾದಲ್ಲಿ ತೊಗೋಬೇಕು ಮತ್ತು ಅವ್ರ ಬಜೆಟ್ ಏನು ಅನ್ನೋದು ಒಂದು ಫಿಕ್ಸ್ ಮಾಡಿಕೊಂಡ್ರೆ ಆ ಏರಿಯಾ ಸರೌಂಡಿಂಗಲ್ಲಿ ಅವರು ಸೈಟ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅವ್ರಿಗೆ ನಿಯರೆಸ್ಟ್ ಏನು ನೋಡ್ತಾ ಇದ್ದಾರೆ, ಅಥವಾ ನಾವು ಬಜೆಟ್ಟು ನಮಗೇನು ಬಜೆಟ್ ಪ್ರಾಬ್ಲಮ್ ಇಲ್ಲ ಅಂದರೆ ಯಾವ ಏರಿಯಾದಲ್ಲಿ ಬೇಕಾದ್ರೂ ತೊಗೋಬೋದು. BDA ಸೈಟ್ಸು ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಸೊ ಬಜೆಟ್ ಕನ್ಸ್ಟೆಂಟ್ ಇರೋರು ಸ್ವಲ್ಪ ಔಟ್ ಆಫ್ ದ ಸಿಟಿನೇ ಇವಾಗ ಅವ್ರ ಬಜೆಟ್ ಸಿಗೋದು. ಅದಾದಮೇಲೆ ಮೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಅವ್ರು ಮುಂದುವರೆದ ತಕ್ಷಣ ಅವರು ಪ್ರಾಪರ್ಟಿ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಅದನ್ನು ಬಿಡದೇ ಇರೋದು ಒಳ್ಳೆಯದು. ಖಾಲಿ ಬಿಟ್ಟು 2 ವರ್ಷ 3 ವರ್ಷ ಆದಮೇಲೆ ಕಟ್ತೀವಿ ಅಂತ ಹೋದರೆ ಅಲ್ಲಿ ಯಾರೋ ಆ ಕಟ್ಟೋ ಟೈಮಲ್ಲಿ ಅವ್ರ ಕಡೆಯವರು ಇನ್ನೊಬ್ರು ಬರ್ತಾರೆ, ಆಗ ಕಾಂಪೌಂಡು ಅಥವಾ ಒಂದೇನೋ ವಾಟರ್ ಕನೆಕ್ಷನ್ನು, ಎಲೆಕ್ಟ್ರಿಕಲ್ ಕನೆಕ್ಷನ್ ತೊಗೊಳ್ಳೋದು ಅಂದರೆ ಒಂದು 90% ಸೇಫ್ ಆಗ್ತಾರೆ. ರಿಯಲ್ ಎಸ್ಟೇಟ್ ಅನ್ನೋದು ಬ್ಯಾಂಗ್ಳೂರಲ್ಲಿ ತುಂಬ ಡೆವಲಪ್ ಆಗ್ತಾ ಇದೆ ಇವಾಗ. ಅಟ್ ಪ್ರೆಸೆಂಟಲ್ಲಿ ಇಷ್ಟು ಕೋಟಿಗಟ್ಟಲೆ ಡೆವಲಪ್ಡ್ ರೆವಿನ್ಯೂ ಬರ್ತಾ ಇದೆಯಲ್ಲ, ಇದಕ್ಕೆ ಮೂಲ ಆಧಾರ ಏನಿರ್ಬೋದು ಅಂತ ಹೇಳ್ತೀರಾ? ರಿಯಲ್ ಎಸ್ಟೇಟ್ ಡೆವಲಪ್ ಆಗ್ತಾ ಇರೋದಕ್ಕೆ ರೀಸನ್ ಅಂದರೆ ಇಲ್ಲಿ ಸಾಫ್ಟ್ವೇರ್, ಬ್ಯಾಂಗ್ಳೂರ್ ಇಸ್ ಎ ಸಾಫ್ಟ್ವೇರ್ ಹಬ್, ಆಲ್ ಓವರ್ ವರ್ಲ್ಡ್ಗೆ ಸಾಫ್ಟ್ವೇರ್ ಹಬ್ ಇರೋದ್ರಿಂದ. ಸೊ ಎಲ್ಲ ಕಡೆಯಿಂದನೂ ಜನ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಎಲ್ಲ ಕಡೆಯಿಂದ ಜನ ಬಂದಾಗ ಅವ್ರಿಗೆ ಅಕೊಮಡೇಟ್ ಮಾಡೋಕ್ಕೆ ಮನೆ ಅಪಾರ್ಟ್ಮೆಂಟು ಕಟ್ತಾ ಇದ್ದಾರೆ. ಸೊ ಹಂಗಾಗಿ ಇದಾಗುತ್ತೆ. ಎರಡನೇದು ಬೆಂಗಳೂರು ವೆದರು, ಇಲ್ಲಿನ ಏನಿದೆ ಕಂಡೀಷನ್ನೇ ಅರ್ಧ ಜನನ ಕರ್ಕೊಂಬರುತ್ತೆ. ಎಷ್ಟೊಂದು ಜನ ಬೇರೆ ಕಡೆ ಎಲ್ಲ ಇಂಡಸ್ಟ್ರಿಯಲ್ಲಿ ಹೇಳಬೇಕು ಅಂದರೆ ಎಲ್ಲ ಕಡೆ ಮಾಡ್ತಿದ್ದಾರೆ, ಬಟ್ ಬೆಂಗಳೂರಿಗೆ ಬಂದವ್ರು ಯಾರು ವಾಪಸ್ ಹೋಗಲ್ಲ. ಸೊ ಹಂಗಾಗಿ ಬೆಂಗಳೂರಿಗೆ ಬಂದವ್ರಿಗೆ ಈವನ್ ಲೇಬರ್ ಆಗಿ ಬರಲಿ, ನಮ್ಮ ಹತ್ರನೇ ಸುಮಾರು ಜನ ಫಾರ್ ಎಕ್ಸಾಂಪಲ್ ಮೇಸ್ತ್ರಿಗಳಿದ್ದಾರೆ, ಟೈಲ್ಸ್ ಮೇಸ್ತ್ರಿ ಇದ್ದಾರೆ, ಇವರಿದ್ದಾರೆ. ಪ್ರತಿಯೊಬ್ಬರು ಒಂದು ಸೈಟ್ ತೊಗೊಂಡು ಮನೆ ಮಾಡ್ಕೊಂಡು ಇಲ್ಲೇ ಇದ್ದಾರೆ. UP ಅಥವಾ ಹೊರಗಡೆ ಯಾವುದೇ ಸ್ಟೇಟಿಂದ ಬಂದರೂ ಅವರು ಮಕ್ಕಳು ಎಜುಕೇಷನ್ನು ಎಲ್ಲದಕ್ಕೂ ಇಲ್ಲಿ ಸೇಫ್ ಅಂದ್ಬಿಟ್ಟು ಆಲ್ಮೋಸ್ಟ್ ಇಲ್ಲೇ ಸೆಟ್ಲ್ ಆಗೋದ್ರಿಂದ ಪ್ರತಿಯೊಬ್ಬರು ಸೈಟ್ ಪರ್ಚೇಸ್ ಮಾಡ್ತಾರೆ, ಇಲ್ಲ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡ್ತಾರೆ. ಸೊ ಹಂಗಾಗಿ ರಿಯಲ್ ಎಸ್ಟೇಟ್ ಆಬ್ವಿಯಸ್ಲಿ ಬೂಮಲ್ಲಿದೆ ಬೇರೆ ಇದು ಕಂಪೇರ್ ಮಾಡಿದ್ರೆ, ಬೇರೆ ಸ್ಟೇಟ್ಸ್ಗೆ ಸಿಟೀಸ್ಗೆ ಕಂಪೇರ್ ಮಾಡಿದ್ರೆ. ಯೂತ್ಸ್ಗಳು ಇವಾಗತ್ತು ಎಲ್ಲರೂ ತುಂಬ ಜನ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಬರ್ತಾರೆ. ತುಂಬ ದುಡ್ಡು ಅರ್ನ್ ಮಾಡ್ಬೋದು, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಅರ್ನ್ ಮಾಡ್ಬೋದು ಅಂತೇಳಿ. ಆ್ಯಕ್ಚುಲಿ ಅದನ್ನು ತುಂಬ ಜನ ಇದು ಮಾಡ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಹೇಳಕ್ಕೆ ಏನು ಇಷ್ಟಪಡ್ತೀರಾ ಸರ್ ನೀವು? ರಿಯಲ್ ಎಸ್ಟೇಟಲ್ಲಿ ನಮ್ಮ ಹತ್ರನೂ ಬರ್ತಾರೆ. ನಾವು ಬೇರೆ ಏನೋ ಪ್ರೊಫೆಷನಲ್ ಮಾಡ್ತಿರ್ತಾರೆ, ಜೊತೆಗೆ ನಾವು ರಿಯಲ್ ಎಸ್ಟೇಟು ಮಾಡ್ತೀವಿ, ಸೈಟ್ ಸೇಲ್ ಮಾಡ್ತೀವಿ, ಅಥವಾ ಸೈಟು ಮಾಡ್ತೀವಿ. ನೀವು ಹೇಳ್ದಂಗೆ ರಿಯಲ್ ಎಸ್ಟೇಟಲ್ಲಿ ದುಡ್ಡಿದೆ ಅಂತ, ಬಟ್ ಅದು ಚಾನ್ಸ್ ಇಲ್ಲ. ನಾವೇ ಇವಾಗ ಫಾರ್ ಎಕ್ಸಾಂಪಲ್ಲು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ನಾನು 2005 ಪಾಸ್ಔಟು, ಇವಾಗ 21 ಇಯರ್ಸ್ ಆಯಿತು.
ಸೊ 15-16 ಇಯರ್ವರೆಗೂ ನಮ್ಮದು ಡೇ ಟು ಡೇ ಸ್ಟ್ರಗಲೇ ಇತ್ತು. ಸೊ ಅದು ನಾವು ಆವಾಗ ಟ್ರಸ್ಟ್ ಬಿಲ್ಡ್ ಆಗಿರೋದು ನಮಗೊಂದು ಲಾಸ್ಟ್ 3-4 ಇಯರ್ಸಿಂದ ಏನು ಅದರಿಂದ ಫಲ ಕೊಡ್ತಾ ಇದೆ. ಸೊ ಹಂಗಾಗಿ ಯಾವುದೇ ಫೀಲ್ಡಲ್ಲಾದರೂ ಅವ್ರು ಒಂದು 10-15 ವರ್ಷ ಇದ್ದರೆ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಹೊರತು ನಾವು 4 ಜನ ಫ್ರೆಂಡ್ಸ್ ಸೇರ್ಕೊಂಡ್ವಿ ಏನೋ ಒಂದು ಮಾಡಿದ್ವಿ ಅಂದರೆ ಒಂದು ಆಫೀಸ್ ಮಾಡ್ಬೋದು, ಒಂದು ಇದು ಮಾಡ್ಬೋದು. ಸಕ್ಸಸ್ಸು ತುಂಬ ಟೈಮ್ ತೊಗೊಳುತ್ತೆ. ಅಥವಾ ಏನೋ ಬ್ಯಾಕ್ಗ್ರೌಂಡು ಅಲ್ಲಿ ಅವ್ರದ್ದೇ ಯಾವುದಾದ್ರೂ ಪ್ರಾಪರ್ಟಿ ಇದ್ದರೆ ಅದನ್ನ ರಿಯಲ್ ಎಸ್ಟೇಟಿಗೆ ಕನ್ವರ್ಟ್ ಮಾಡ್ಬೋದು. ಸೊ ಬರೀ ಸೇಲ್ಸು ಇದರಲ್ಲಿ ಮಾಡ್ತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ರಿಯಲ್ ಎಸ್ಟೇಟ್ ನೀವು ಹೇಳ್ದಂಗೆ ಇನ್ಸ್ಟಾಗ್ರಾಮಲ್ಲಿ ಅದು ಇದು ನೋಡಿ ಬಂದರೆ ಆ್ಯಡ್ಸ್ ಮುಖಾಂತರ ನೋಡ್ಬಿಟ್ಟು ಎಲ್ಲ ಬರೋರು ತುಂಬ ಜನ ಆಗಿದ್ದಾರೆ. ಇಷ್ಟು ಕೋಟಿ ದುಡ್ಡು ಮಾಡಿದ್ರಂತೆ ರಿಯಲ್ ಎಸ್ಟೇಟಲ್ಲಿ, ಅಷ್ಟು ಕೋಟಿ ದುಡ್ಡು ಮಾಡಿದ್ರಂತೆ, ನಾವು ಯಾಕೆ ಒಂಥರ ಆಗಬಾರ್ದು. ದುಡ್ಡಿದೆ ಬಟ್ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ಸ್ ಅದು ಇದಾಗುತ್ತಾ ಹೋಗುತ್ತೆ. ಸರ್ ಅಟ್ ಪ್ರೆಸೆಂಟ್ ಈಗ ನಾನು ನಿಮ್ಮ ಹತ್ರ ಈ ಕ್ವಶನ್ ಕೇಳಲೇಬೇಕು. ಬ್ಯಾಂಗ್ಳೂರಲ್ಲಿ ಈಗ ಒಂದು ಮನೆನ ಒಂದು ಕಟ್ತೀವಿ ಅಂತ ಅಂದರೆ ಮಿನಿಮಮ್ ಬಡ್ಜೆಟ್ ಎಷ್ಟಿರಬೇಕು ಸರ್ ಇವತ್ತು? ಒಂದು 30-40 ಮಾಡ್ತೀವಿ ಅಂದರೆ ನಮ್ಮ ಹತ್ರ ಸೈಟ್ ಇದ್ರೂ ಒಂದು 70 ಲಕ್ಷ ಬೇಕು. ಗ್ರೌಂಡ್ ಪ್ಲಸ್ ಫಸ್ಟ್ ಸೆಕೆಂಡ್ ಮಾಡಬೇಕು ಅಂದರೆ ಸೈಟು ಪರ್ಚೇಸ್ ಮಾಡ್ತೀವಿ ಅಂದರೆ 1.5-2 ಕೋಟಿ ಬೇಕು. ಸೈಟ್ ಪರ್ಚೇಸ್ ಮಾಡಿ ನಾವೇ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಇಂಟೀರಿಯರ್ ಕಂಪ್ಲೀಟ್ ಮಾಡಿ ಮೂವಿನ ಹಾಕ್ತೀವಿ ಅಂದರೆ 1.5 ಕೋಟಿ ಬೇಕು. ಸೈಟ್ ಇದ್ದರೆ ಒಂದು 70-75 ಲ್ಯಾಕ್ಸ್ಗೆ. ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ತುಂಬ ಒಂದು ಡ್ರೀಮ್ ಇಟ್ಕೊಂಡಿರ್ತಾರೆ. ಯಾರು ಒಂದು ಮನೆ ಕಟ್ಟಬೇಕು, ಬೆಂಗಳೂರಲ್ಲಿ ನಾವು ಸೆಟಲ್ಡ್ ಆಗಬೇಕು, ಒಂದು ಒಳ್ಳೆ ಮನೆ ಕಟ್ಟಬೇಕಾಗುತ್ತೆ, ಈ ಥರ ಅಂದವ್ರಿಗೆ ಇದು ಯಾವ ಥರ ನಿಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಯಾವ ಥರ ಬೆನಿಫಿಟ್ಸ್ ಇದೆ ಅಂತ? ಮಿಡಿಲ್ ಕ್ಲಾಸ್ ಅವ್ರಿಗೆ ಅದೇ ನಾನು ಹೇಳ್ದಂಗೆ ನಿಮಗೆ ಕನ್ಸ್ಟ್ರಕ್ಷನ್ದು ಕ್ವಾಲಿಟಿ ಅಂತೂ ಚೇಂಜ್ ಆಗಲ್ಲ. ಈಗ ಮಿಡಿಲ್ ಕ್ಲಾಸ್ ಅವ್ರು ಇರ್ಬೋದು, ಇದಿರ್ಬೋದು, ಫಿನಿಷಸಲ್ಲಿ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಅವ್ರ ಬಜೆಟ್ ತಕ್ಕನಾಗೆ ನಾವು ಫಿನಿಷಿಂಗ್ ಯಾವ ಥರ ಬೇಕು ಅವ್ರಿಗೆ ಆ ಥರ ನಾವು ಬಜೆಟಿಂಗಲ್ಲಿ ಮಾಡಿ, ಅಥವಾ ನಮ್ಮ ಕಡೆಯಿಂದ ಮಿಡಿಲ್ ಕ್ಲಾಸ್ ಅವ್ರಿಗೆ ಏನು ಕನ್ಸೆಷನ್ ಕೊಡ್ಬೋದು ಅವರು ಒಂದು ಮನೆ ಕಟ್ಕೊಳ್ಳೋಕ್ಕೆ, ಅದನ್ನು ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಮಾಡಿ ಪ್ಲ್ಯಾನ್ಸ್ಗೆ ಚಾರ್ಜ್ ಮಾಡಲ್ಲ. ಆ ಥರ ಇದ್ದಾಗ ಸರ್ಟನ್ ಕಂಪ್ನೀಸ್ ಎಲ್ಲ ಏನು ಮಾಡ್ತೀವಿ ಅಂದರೆ ಪ್ಲ್ಯಾನ್ಸ್ಗೆ ಸಪ್ರೇಟಾಗಿ ಚಾರ್ಜ್ ಮಾಡ್ತೀವಿ ನಾವು. ಪ್ಲ್ಯಾನು, ಡಿಸೈನು, ಎಲಿವೇಷನ್ಗೆ ಚಾರ್ಜ್ ಮಾಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಕನ್ಸ್ಟ್ರಕ್ಷನ್ ಮಾತಾಡ್ತೀವಿ. ಮಿಡಿಲ್ ಕ್ಲಾಸ್ ಅವರು ಅಥವಾ ಒಂದು ಮನೆ ನೀವು ಹೇಳ್ದಂಗೆ ಲೋ ಬಜೆಟ್ ಮಿನಿಮಮ್ ಕಟ್ಕೊಳ್ಳೋರಿಗೆ ನಾವು ಪ್ಲ್ಯಾನ್ಸ್ ಎಲ್ಲ ಫ್ರೀ ಕೊಡ್ತೀವಿ, ಎಲಿವೇಷನ್ಸ್ ಎಲ್ಲ ಫ್ರೀ ಕೊಡ್ತೀವಿ. ಓನ್ಲಿ ಕನ್ಸ್ಟ್ರಕ್ಷನ್ ಮಾತ್ರ ಚಾರ್ಜ್ ಮಾಡ್ತೀವಿ. ಸೊ ಈ ಥರ ಬೆನಿಫಿಟ್ಸು ನಮ್ಮ ನಿಯಾನ್ ಕನ್ಸ್ಟ್ರಕ್ಷನಿಂದ ಕಸ್ಟಮರ್ಗೆ ಸಿಗುತ್ತೆ. ಈಗ ಕನ್ಸ್ಟ್ರಕ್ಷನ್ ಕಂಪ್ನಿ ಬರೋರಿಗೆ ನಿಮ್ಮ ಕಡೆಯಿಂದ ಏನು ಸಜೆಷನ್ ಕೊಡ್ಬೋದು ಸರ್ ನೀವು? ಕನ್ಸ್ಟ್ರಕ್ಷನ್ ಕಂಪ್ನಿ ಬರೋರಿಗೆ ಅಂದರೆ ಕನ್ಸ್ಟ್ರಕ್ಷನ್ ಕಂಪ್ನಿ ಯೂತ್ಸಿಗೆ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಬರೋರಿಗೆ ಅದೇ ಫಸ್ಟು 5 to 6 years ದೇ ಹ್ಯಾವ್ ಟು ಸ್ಟ್ರಗಲ್. ಇಮಿಡಿಯೇಟ್ಲಿ ಯಾರಿಗೂ ಸಕ್ಸಸ್ ಸಿಗಲ್ಲ. ಅದಾದಮೇಲೆ ಅವರು 1-2 ಪ್ರಾಜೆಕ್ಟ್ ಮಾಡಿ ಆ ಮೌತ್ ಆಫ್ ವರ್ಡು ಅವ್ರನ್ನ ಮೇಲೆತ್ತುತ್ತದೆ. ಒಂದು 10-15 ಪ್ರಾಜೆಕ್ಟ್ ಮಾಡಬೇಕು. ಯಾಕೆ ಅಂದರೆ ಈ ಕ್ವಶನ್ ನಾನು ಯಾಕೆ ಕೇಳಿದೆ ಅಂದರೆ ನಿಮ್ಮನ್ನ ತುಂಬ ಜನ ಯೂತ್ಸ್ಗಳು ಇಲ್ಲ, ತುಂಬ ಜನ ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡೋಕ್ಕೆ ಮಾಡ್ತಾರೆ, ತುಂಬ ಜನ ಕೈ ಸುಡ್ಕೊಂಡ್ಬಿಡ್ತಾರೆ. ಆ ಡಿಸಿಷನ್ಗೋಸ್ಕರ ನಾನು ನಿಮ್ಗೆ ಕೇಳ್ತಾ ಇರೋದು, ಏನು ಹೇಗಾಗುತ್ತಿದೆಲ್ಲ ಅಂದ್ಬಿಟ್ಟು ಅಂತ. ಅದೇ ಈಗ ಅವ್ರ ಡಿಸಿಷನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ರೈಟ್ ಮಾಡೋಕ್ಕೆ, ಈಗ ಅವ್ರ ಡಿಸಿಷನ್ ತೊಗೊಂಡಿದ್ದಾರೆ ಅದನ್ನು ಸಕ್ಸಸ್ಫುಲ್ ಆಗೋಕ್ಕೆ ದೇ ಹ್ಯಾವ್ ಟು ಸ್ಟ್ರಗಲ್. ಒಂದು ಪ್ರಾಜೆಕ್ಟ್ ಮಾಡಿದೆ ನಾವು ಸುಮಾರು 2008 ಪ್ರಾಜೆಕ್ಟ್ ಮಾಡ್ತಾಯಿದ್ವಿ. ಸೊ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಅದಾದಮೇಲೆ ಪ್ರಾಜೆಕ್ಟ್ ಸಿಗುತ್ತೆ ಅಂದ್ಕೊಂಡ್ವಿ, ಸಿಕ್ಕಿಲ್ಲ. ಅದಾದಮೇಲೆ ಮತ್ತೆ ಪ್ರಾಜೆಕ್ಟ್ಸ್ಗಳು ಇನ್ನೂ ಒನ್ ಇಯರ್ ಗ್ಯಾಪು ಮತ್ತೆ ಪ್ರಾಜೆಕ್ಟ್ ಮಾಡಿದ್ವಿ, ಆ ಥರ ಗ್ಯಾಪ್ ಆಗ್ತಾ ಹೋಗುತ್ತೆ. ಆ ಗ್ಯಾಪಲ್ಲಿ ಅವರು ಸಸ್ಟೈನ್ ಆಗೋದೇ ಇಂಪಾರ್ಟೆಂಟು. ಸೊ ಅದು ಯಾವಾಗ ಅವ್ರು ಸಸ್ಟೈನ್ ಆಗ್ತಾರೆ ಆವಾಗ ಒಂದು 5-6 years ಆದಮೇಲೆ ಆ ಮೌತ್ ಆಫ್ ವರ್ಡ್ ಸಿಗ್ಬೋದು, ಇನ್ನೊಂದು ಕ್ಲೈಂಟಿಂದ ಸಿಗ್ಬೋದು. ಆವಾಗ ಅವರು ಸಕ್ಸಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ದೇ ಹ್ಯಾವ್ ಟು ವೇಟ್ ಫಾರ್ ದ ಸಕ್ಸಸ್. ನೀವು ಈ ಕನ್ಸ್ಟ್ರಕ್ಷನ್ ಕಂಪ್ನಿಲಿ ಇಷ್ಟೊಂದು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಎಲ್ಲ ಎಡವುತ್ತಾರೆ, ಲಾಸ್ ಆಗೋದು ಈ ಥರ ಅಲ್ಲ, ನಿಮ್ಗೆ ಏನಾರು ಆ ಥರ ಅನುಭವ ಆಗಿದೆಯಾ? ಲಾಸ್ ಅಂತ ಏನಾಗಿಲ್ಲ. ಏಕೆಂದರೆ ಅದೇ ನಾನು ಮುಂಚೆ ಹೇಳಿದಾಗ ನಾವು ಮುಂಚೆ ವರ್ಕ್ ಮಾಡ್ತಾ ಜೊತೆಯಲ್ಲಿ ಮಾಡ್ತಾ ಇದ್ದಿದ್ದರಿಂದ ಲಾಸ್ ಅಂತ ಇಲ್ಲ. ಸೊ ಇಟ್ಸ್ ಆಲ್ ಎಕ್ಸ್ಪೀರಿಯನ್ಸೇನೆ, ಆ್ಯಡ್ ಆನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೋಗ್ತು. ಇನಿಷಿಯಲಿ ನನಗೆ ಪ್ರಾಜೆಕ್ಟ್ ಕೊಟ್ಟಿದ್ದು ನಾವೇನು ಅಂತ ಡಿಗ್ರಿ ಮುಗಿದ ತಕ್ಷಣವೇ ನಮ್ಮ ಫಸ್ಟ್ ಕ್ಲೈಂಟ್ ಬಂದು ಹೇಮಲತಾ ಮತ್ತು ಮಹೇಶ್ ಅಂದ್ಬಿಟ್ಟು. ನಾನು ಅದನ್ನ ಈಗ ಕೇಳಕ್ಕೆ ಬಂದೆ, ನೀವೊಂದು ಫಸ್ಟು ಸ್ಟಾರ್ಟಿಂಗ್ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡಿದಾಗ ಯಾವ ಥರ ಫೀಲ್ ಇತ್ತು? ಫಸ್ಟ್ ಎಕ್ಸೈಟ್ಮೆಂಟ್ ಆಗಿತ್ತು ಸರ್ ಒಂದು ಆರ್ಡರ್ ಸಿಕ್ತಾಗ ನಿಮ್ಗದು? ಅದೇ ಎಕ್ಸೈಟ್ಮೆಂಟು. ನಾನು ಡಿಗ್ರಿ ಮುಗಿಸಿ ಆಚೆ ಬಂದು ವರ್ಕ್ ಮಾಡ್ತಾಯಿದ್ದೆ.
ಸೊ ಅದೇ ಟೈಮಲ್ಲಿ ಹೇಮಲತಾ ಮತ್ತು ಮಹೇಶ್ ಅನ್ನೋರು ನನ್ನ ರಿಲೇಟಿವ್ಸೇ. ಅವರು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ರನ್ನ ಹುಡುಕ್ತಾಯಿದ್ರು. ಸೊ ಅವರು ಇದನ್ನು ಡಿಸ್ಕಷನ್ ಮಾಡ್ಬೇಕಾದ್ರೆ ನಮ್ಮನ್ನ ಹತ್ರನೇ ಡಿಸ್ಕಸ್ ಮಾಡಿದಾಗ ನಾನು ಹೇಳಿದೆ ಎಮ್ ಎ ಸಿವಿಲ್ ಇಂಜಿನಿಯರ್, ನಾವೇ ಪ್ರಾಜೆಕ್ಟ್ ಮಾಡ್ತೀವಿ ಅಂತ. ಸೊ ಅವರು ಅಷ್ಟು ನನ್ನ ಏನು ಹಿಂದೆ ಮುಂದೆ ನೋಡ್ದೆಲ್ಲ ನನಗೆ ಪ್ರಾಜೆಕ್ಟ್ ಕೊಟ್ಟರು. ದಟ್ ಈಸ್ ಬಿಗ್ಗೆಸ್ಟ್ ಸ್ಟೆಪ್. ಸೊ ಇನ್ನೂ ಇವಾಗ ಅದಕ್ಕೆ ಆಲ್ರೆಡಿ 20 ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ. ಇವಾಗ ಪ್ರಾಜೆಕ್ಟ್ ಕೊಡೋದು ಮತ್ತು ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ಕೊಡ್ತಾರೆ. ಸೊ ಅವಾಗೇನು ನಾನು ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇದ್ದಾಗ ಅವ್ರು ಪ್ರಾಜೆಕ್ಟ್ ಕೊಟ್ಟರು. ಅದು ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಕಂಪ್ಲೀಟ್ ಆಯಿತು. ಸೊ ದೇ ಆರ್ ಆಲ್ಸೋ ಹ್ಯಾಪಿ. ಅದು ನಾನು ಯಾವಾಗಲೂ ಒಂದು ಮನಸ್ಸಲ್ಲಿದೆ, ದೇ ಆರ್ ಮೈ ಫಸ್ಟ್ ಕ್ಲೈಂಟ್. ಬಿಫೋರ್ ಅವಾಗ ಎಷ್ಟರಲ್ಲಿ ಮನೆ ಮುಗಿಸಿದ್ರಿ ಸರ್ ನೀವು? ಅದು ಅವಾಗೆಲ್ಲ ಒಂದು 30 ಲಕ್ಷ. 30 ಲ್ಯಾಕ್ಸ್. ದಟ್ ಈಸ್ ಡಬಲ್. ಇವತ್ತಿನ ಲೆಕ್ಕ ಹಾಕೊಂಡ್ರೆ ಅದು ಡಬಲ್ ತ್ರಿಬಲ್ ಆಗಿಬಿಟ್ಟಿದೆ ಆಲ್ರೆಡಿ. ಇವಾಗ 2 to 3 times ಜಾಸ್ತಿ ಆಗಿದೆ. ಹೇಗಿದೆ ರಿಯಲ್ ಎಸ್ಟೇಟ್ ಕಂಪ್ನೀಸು ಮತ್ತು ಕನ್ಸ್ಟ್ರಕ್ಷನ್ ಕಂಪ್ನಿ ಎಲ್ಲ ರೆವಿನ್ಯೂಗಳು ಬೇಗ ಜನ್ರೇಟ್ ಆಗುತ್ತೆ, ಅಂದರೆ ತುಂಬ ಅದ್ರಲ್ಲಿ ಅಮೌಂಟ್ ಇದೆ ಅಂತ ಹೇಳ್ತಾರೆ, ಇದೆಲ್ಲ ನಿಜನಾ? ಅದೇ ಅಮೌಂಟ್ ಅಂದರೆ ಸಕ್ಸಸ್ ಆಫ್ ಅಮೌಂಟ್ ಅಂದರೆ ತುಂಬ ಲಾರ್ಜ್ ಅಮೌಂಟ್ ಬರುತ್ತೆ ಇದರಲ್ಲಿಂದ ಅಂತ. ಈಗ ಬಿಸ್ನೆಸ್ ಮಾಡೋರೆಲ್ಲ ಥಿಂಕಿಂಗ್ ಆಫ್ ನೀವೇನು ಮಾಡ್ತಿದ್ದೀರಾ ಅಂದರೆ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ಅಂದರೆ ಅವನು ಏನಪ್ಪ ಇಷ್ಟೊಂದು ದೊಡ್ಡ ಕೋಟ್ಯಾಧೀಶ್ವರ ಹಂಗಾದ್ರೆ ಒಂದು ಮೈಂಡ್ ಸೆಟ್ ಇದೆ ಜನಗಳಿಗೆ ಇವಾಗ. ಅದಕ್ಕೇನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಎಲ್ಲ ಇದರಲ್ಲೂ ಇರಲ್ಲ ಆ ಥರ ಫುಲ್ಲು ರಿಯಲ್ ಎಸ್ಟೇಟ್ ಅಂದರೆ ಕೆಲವರು ಆ ಥರ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಈಗ ಅವರು ನಾನು ಕನ್ಸ್ಟ್ರಕ್ಷನ್ ಅಥವಾ ರಿಯಲ್ ಎಸ್ಟೇಟಲ್ಲಿ ಇದ್ದರೆ ದುಡ್ಡು ಮಾಡಿದ್ದೀನಿ ಅಂದರೆ ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋ ಥರ ಇದೆ. ಬಟ್ ಇನ್ ರಿಯಾಲಿಟಿ ಇವಾಗಿನ ಇದೆ ಹೆಂಗೆ ಅಂದರೆ ಈಸ್ ಅ ಟೆಕ್ನಿಕಲಿ ಕ್ವಾಲಿಫೈಡ್ ಆರ್ಕಿಟೆಕ್ಟು. ಟೆಕ್ನಿಕಲಿ ಕ್ವಾಲಿಫೈಡ್ ಅಂದರೆ ಜಾಸ್ತಿ ಜನ ಪ್ರಾಜೆಕ್ಟ್ಸ್ ಕೊಡೋದು. ಇವಾಗೆಲ್ಲ ಸಸ್ಟೈನಬಲ್ ಹೌಸು ಮತ್ತು ಆ ಥರ ಹೋಗ್ತಾ ಇದ್ದಾರೆ ಎಲ್ಲ. ನಮ್ಮ ಏನು ಸಾಯಲ್ ಇದೆ ಅದೇ ಸಾಯಲ್ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡೋದು, ಅಥವಾ ರೆಗ್ಯುಲರ್ ಪ್ರಾಕ್ಟೀಸ್ ಬಿಟ್ಟು ಬೇರೆ ಥರ ಮಾಡಿದ್ರೆ ಜಾಸ್ತಿ ಪ್ರಾಜೆಕ್ಟ್ಸು. ಸಸ್ಟೈನಬಲ್ ಹೌಸು, ಏರ್ ಕಂಡೀಷನ್ ಅವಾಯ್ಡ್ ಮಾಡಿ ಸನ್ಲೈಟ್ ಜಾಸ್ತಿ ಯೂಸ್ ಮಾಡಿಕೊಂಡು ಕೆಲಸ ಮಾಡಿದ್ರೆ ಮನೆ ಕಟ್ಟಿದ್ರೆ ಆ ಥರದಕ್ಕೆ ಜಾಸ್ತಿ ಸ್ಕೋಪ್ ಇದೆ ಇವಾಗ. ಸೊ ತುಂಬ ಜನ ಆ ಥರನೂ ಹುಡುಕ್ತಾರೆ. ಆಮೇಲೆ ಆವಾಗ ಮಾರ್ಕೆಟಲ್ಲಿ ನಮಗೂ ಜಾಸ್ತಿ ಕೆಲಸ ಸಿಗುತ್ತೆ. ರೆಗ್ಯುಲರ್ ಬಿಲ್ಡಿಂಗ್ ಅಂದರೆ ಎಲ್ಲರೂ 10 ಜನ ಮಾಡ್ತಾರೆ, 10 ಜನ ಮಾಡ್ತಾರೆ. ನಿಮ್ಮ ಸಸ್ಟೈನಬಲ್ ಹೌಸು ಆಮೇಲೆ ರಿನೋವೇಷನ್ ವರ್ಕ್ಸು, ಹಳೆ ಮನೆಗಳನ್ನ ರಿನೋವೇಟ್ ಮಾಡಿ ಅದಕ್ಕೆ ಹೊಸ ಇದು ಕೊಡೋದು ತುಂಬ ಕಮ್ಮಿ ಜನ ಮಾಡೋದು. ಸೊ ಅದಕ್ಕೆ ಟೈಮು ಮತ್ತು ಲೇಬರ್ ಓರಿಯೆಂಟೆಡು ಜಾಸ್ತಿ ತಗೊಳುತ್ತೆ. ಸೊ ಹಂಗಾಗಿ ಐ ಸಜೆಸ್ಟ್ ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅವರು ಇಂಪ್ರೂವ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹೊಸದಾಗಿ ಬಿಸ್ನೆಸ್ ಬರೋರು ಸಣ್ಣ ಕೆಲಸ ದೊಡ್ಡ ಕೆಲಸ ಅಂದರೆ ಎಲ್ಲ ರೀತಿಯ ಕೆಲಸ ಮಾಡ್ಕೊಂಡು ಹೋದರೆ ದೇ ಕ್ಯಾನ್ ಇಂಪ್ರೂವ್. ಇವತ್ತಿನ ಜನಗಳಿಗೆ ಬೇಸಿಕ್ ಪ್ಲ್ಯಾನ್, ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅನ್ನೋ ಒಂದು ಬೇಸಿಕ್ ಪ್ಲ್ಯಾನ್ ಬೇಕಾಗುತ್ತೆ. ಏನು ಪ್ಲ್ಯಾನಿಂಗ್ ಇರಬೇಕು ಸರ್? ಫಸ್ಟ್ ಒಂದು ಮನೆ ಕಟ್ಸ್ತಾ ಇದ್ದೀವಿ ಅಂದರೆ ಈಗ ಒಂದು ಸೈಟ್ ತೊಗೊಂಡಿದ್ದೀವಿ, ನಮ್ಮ ಹತ್ರ ಸೈಟ್ ಇದೆ ಅಂದ್ಕೊಳ್ಳಿ. ಈಗ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಹತ್ರ ಒಬ್ಬ ಬರ್ತಾನೆ, ಈಗ ಯಾರೋ ಬಂದು ಒಂದು ರಿಕ್ವೈರ್ಮೆಂಟ್ ಕೇಳ್ತಾನೆ. ಈಗ ಅದು ಬೇಸಿಕ್ ಪ್ಲ್ಯಾನ್ ಯಾವ ಥರ ಇರಬೇಕು? ಅದು ಬೇಸಿಕ್ ಪ್ಲ್ಯಾನ್ ಅಂದರೆ ಅವ್ರದ್ದು ಏನು ರಿಕ್ವೈರ್ಮೆಂಟ್ ಅಂತ ನೋಡ್ಕೋಬೇಕು. ಮನೇಲಿ 2-3 ಜನ ಇದ್ದರೆ, ತಂದೆ ತಾಯಿ ಮಗಳು ಇದ್ದರೆ ಅವ್ರದ್ದು ಏನು ರಿಕ್ವೈರ್ಮೆಂಟು. ಎಲ್ಲರಿಗೂ ಒಂದು ಇಂಡಿವಿಜುವಲ್ ರೂಮ್ಸಾ, ಇಂಡಿವಿಜುವಲ್ ಈಗ ಕೆಲವರೆಲ್ಲ ಹೋಮ್ ಥಿಯೇಟ್ರ್ ಮಾಡ್ಕೋತಾರೆ, ಯೋಗ ರೂಮ್ ಮಾಡ್ತಾರೆ, ಅಥವಾ ಮಲ್ಟಿಪರ್ಪಸ್ ರೂಮ್ ಮಾಡ್ತಾರೆ. ಅವ್ರದ್ದು ಏನು ರಿಕ್ವೈರ್ಮೆಂಟು ಅಂತ ಫಸ್ಟ್ ನಾವು ತೊಗೋತೀವಿ. ಅದ್ರ ಮೇಲೆ ಅವ್ರಿಗೆ ಡಿಸೈನ್ ಮಾಡಿ ಕೊಡ್ತೀವಿ. ಅವ್ರ ಎಷ್ಟು ರಿಕ್ವೈರ್ಮೆಂಟ್ ಏನೇನಿದೆ ಅದ್ರ ಮೇಲೆ ನಾವು ಡಿಸೈನ್ ಮಾಡಿ ಅವ್ರದ್ದು ರಿಕ್ವೈರ್ಮೆಂಟ್ ಎಲ್ಲ ತೊಗೊಂಡು, ಮತ್ತು ವಾಸ್ತು ಕಂಪ್ಲೇಂಟ್ಸ್ ಅಂತ ಇದೆ ಮೇಜರ್ ಇಟ್ಲೇಬೇಕು, ಅದನ್ನ ಇಟ್ಕೊಂಡು ಅವ್ರಿಗೆ ನಾವು ಪ್ಲ್ಯಾನ್ಸ್ನ ಸಜೆಸ್ಟ್ ಮಾಡ್ತೀವಿ. ಸರ್, ಹಾಗೆ ನೀವು ಬಿಸ್ನೆಸ್ಸಲ್ಲಿ ನೀವು ಒಂದು ರಾಂಗ್ ಡಿಸಿಷನ್ ಯಾವ್ದಾರು ತೊಗೊಂಡಿದ್ದೀರಾ ಅಂತ? ಬಿಸ್ನೆಸ್ಸಲ್ಲಿ ರಾಂಗು ರೈಟ್ ಡಿಸಿಷನ್ಸ್ ಅಂತ ಇರಲ್ಲ. ಇವಾಗ ನಾವು ಒಂದು ಡಿಸಿಷನ್ ತೊಗೊಂಡ್ರೆ ಅದನ್ನು ಆದಷ್ಟು ಸಕ್ಸಸ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಯಾಕೆ ಅಂದರೆ ಅದನ್ನು ನಂಬ್ಕೊಂಡು ನಮ್ಮ ಜೊತೆ ವರ್ಕ್ ಮಾಡೋರು 100-150 ಫ್ಯಾಮಿಲೀಸ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ನಾವು ರೈಟ್ ಮಾಡಬೇಕು ಅನ್ನೋದಕ್ಕೆ ನಾವು ಹಗಲು ರಾತ್ರಿ ಕೆಲಸ ಮಾಡ್ತೀವಿ. ಸೊ ಅಲ್ಟಿಮೇಟ್ಲಿ ನಾವು ಅದನ್ನು ಸಕ್ಸಸ್ ಮಾಡಬೇಕು ಅಂತ ಇದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ರತನ್ ಟಾಟಾ ಅವರು ಒಂದು ರೇಂಜ್ ರೋವರ್ ತೊಗೊಂಬಂದರು ಇಂಡಿಯಾಗೆ ಅಂತ ಹೇಳಿದ್ರು. ಅವರು ಅಲ್ಲಿ ಫೇಲ್ಯೂರ್ ಆಗಿತ್ತು, ಇಲ್ಲಿ ಸಕ್ಸಸ್ ಮಾಡಿದ್ರು. ಅವರೇ ಹೇಳಿದ್ರ ಪ್ರಕಾರ ಅದು ನಾನು ತಂದುಬಿಟ್ಟೆ. ಅದಾದಮೇಲೆ ಸಕ್ಸಸ್ ಮಾಡೋಕ್ಕೆ ಏನು ಬೇಕೋ ಅದನ್ನೆಲ್ಲ ನಾನು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡಿ ಅದನ್ನು ಸಕ್ಸಸ್ ಮಾಡಿ ನಡೆಸಿದ್ದೀವಿ. ಈಗ ಅದಕ್ಕೆ ಈ ಸ್ಟೇಟಸಲ್ಲಿದೆ ಅಂತ ಹೇಳಿದ್ರು. ಸೊ ಅದೇ ಥರ ಎಕ್ಸಾಂಪಲ್ನ ನಮಗೆ ಈಗ ತುಂಬ ಜನ ಬಿಸ್ನೆಸ್ ಮೆನ್ಸ್ಗಳು ಇದ್ದಾರೆ. ಸೊ ರತನ್ ಟಾಟಾ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಅವರೆಲ್ಲ ಡಿಸಿಷನ್ ತೊಗೊಂಡು ಅದನ್ನು ಏನು ಸಕ್ಸಸ್ ಆಗೋಕ್ಕೆ ಏನು ಬೇಕೋ ಆ ಥರ ಹಗಲು ರಾತ್ರಿ ಕೆಲಸ ಮಾಡ್ತಾರೆ.
ಸೊ ನಮ್ಮದು ಟೀಮ್ ಚೆನ್ನಾಗಿದೆ. ಟೀಮ್ ಚೆನ್ನಾಗಿರೋದ್ರಿಂದ ನಾವು ಅದೇ ಥರ ಕೆಲಸ ಮಾಡ್ತೀವಿ. ಫೇಲ್ಯೂರ್ನ ಆಗದೆ ಹೆಂಗೆ ಸಕ್ಸಸ್ ಮಾಡೋದು ಅನ್ನೋದೇ ಒಂದು ಚಾಲೆಂಜು. ನಿಮ್ಮ ಪ್ರಕಾರ ಹಾಗಾದರೆ ಬಿಸ್ನೆಸ್ ಅಂದರೆ ಫೇಲ್ಯೂರ್ ಇರಲ್ಲ, ಸಕ್ಸಸ್ ಇರಲ್ಲ ಅಂತಲೇ ಹೇಳ್ತಾ ಇದ್ದೀರಾ? ಅದೇ ಫೇಲ್ಯೂರ್ಸ್ ಇರುತ್ತೆ. ಆ ಫೇಲ್ಯೂರ್ನ ನಾವು ಫೇಲ್ಯೂರ್ ಅಂತ ತೊಗೊಳಲ್ಲ, ಅದೊಂದು ಲರ್ನಿಂಗ್ ಫೇಸ್ ಅಂತ ತೊಗೊಂಡು ಅದನ್ನು ಯಾವ ಥರ ಕರೆಕ್ಟ್ ಮಾಡ್ಕೋಬೇಕೋ ಅದ್ರ ಕಡೆ ಗಮನ ಕೊಡ್ತೀವಿ. ಸೊ ಅದನ್ನು ಲರ್ನಿಂಗ್ ಅಂತ ತೊಗೋತೀವಿ, ಫೇಲ್ಯೂರ್ ಅಂತ ತೊಗೊಳಲ್ಲ. ಸೊ ಇಟ್ಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಥರ ಕನ್ಸಿಡರ್ ಮಾಡ್ತೀವಿ. ನೀವು ಈ ಕನ್ಸ್ಟ್ರಕ್ಷನ್ ಕಂಪ್ನಿ ಯಾವ ರಿಟೈರ್ಮೆಂಟ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಸರ್ ನೀವು? ಬಿಸ್ನೆಸ್ ಮ್ಯಾನ್ಗೆ ರಿಟೈರ್ಮೆಂಟ್ ಅನ್ನೋದು ಇರಲ್ಲ. ಅವ್ರು ಯಾವತ್ತೂ ಚಿರಯುವಕನಾಗೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಅವ್ರು ಹೊಸ ಇನೋವೇಷನ್ಸು, ಹೊಸ ಪ್ರಾಜೆಕ್ಟ್ಸು ಅದ್ರ ಕಡೆ ಗಮನ ಕೊಡ್ತಾರೆ ಹೊರತು ಅವರು ರಿಟೈರ್ಮೆಂಟ್ನ ತಲೆಯಲ್ಲಿ ಇಟ್ಕೊಂಡೇ ಇರೋದು ಯಾವುದೇ ಬಿಸ್ನೆಸ್ ಮ್ಯಾನ್ಗಳು. ಹಂಗಾಗಿ ನಮ್ಮದು ರಿಟೈರ್ಮೆಂಟ್ ಇಲ್ಲ. ಅಲ್ಲಿವರೆಗೂ ನಮ್ಮ ಮೈಂಡು ಬಾಡಿ ಸಪೋರ್ಟ್ ಮಾಡುತ್ತೋ ಅಲ್ಲಿವರೆಗೂ ನಾವು ಬಿಸ್ನೆಸ್ಗೆ ವರ್ಕ್ ಮಾಡ್ತಾ ಇರೋದು. ಸರ್ ಹಾಗೆ ನಾನು ತುಂಬ ಈ ಕ್ವಶನ್ ಕೇಳಲೇಬೇಕು ಅಂತ ಇದ್ದೀನಿ. ನಿಹಾನ್ ಕನ್ಸ್ಟ್ರಕ್ಷನ್ ಹೇಗೆ ಉಟ್ಕೊಂತ ಸರ್ ಇದು? ನಾನು ಮುಂಚೆನೇ ಹೇಳ್ದಂಗೆ ನಾನು ಲಾಸ್ಟ್ 15-20 ಇಯರ್ಸಿಂದ ಫೀಲ್ಡಲ್ಲಿ ಇದ್ದೀವಿ ಮತ್ತು ಫ್ರೀಲ್ಯಾನ್ಸಿಂಗಲ್ಲಿ ಮಾಡ್ತಾಯಿದ್ವಿ, ಜಾಬು ಮಾಡ್ತಾಯಿದ್ವಿ. 2018 ನನ್ನ ಮಗ ಹುಟ್ಟಿದ. ಸೊ ಅದೇ ಟೈಮಲ್ಲಿ ನನಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಕ್ತು. ಸೊ ಆಗ ನಾನು ಫುಲ್ ಟೈಮು ಕನ್ಸ್ಟ್ರಕ್ಷನ್ ಆಫೀಸು ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೆ ಅವನ ಹೆಸ್ರನ್ನೇ ನಾವು ಕ್ಯಾರಿ ಮಾಡಿದ್ದೀವಿ, ನಿಹಾನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ಸ್ ಅಂತ. ಸೊ ಅವನ ಹೆಸರು ಇಟ್ಮೇಲೆ ನಮಗೆ ಸಕ್ಸಸ್ಸು ಕಂಟಿನ್ಯೂಷನ್ ಆಗಿ ಸಿಕ್ಕಿದೆ. ಅದರಿಂದ ಐ ಆಮ್ ವೆರಿ ಲಕ್ಕಿ. ನಿಮ್ಮ ಮಗನ ಹೆಸರು ಇಟ್ಬಿಟ್ಟು ಕಂಪ್ನಿನ ಇದು ಮಾಡಿದ್ದೀರಾ, ಚೆನ್ನಾಗಾಗಲಿ ನಿಮಗೆ ನಮ್ಮ ಕೋರಿಕೆ. ಹಾಗೆ ಈಗ ಬಿಸ್ನೆಸ್ಸಲ್ಲಿ 3 ಪ್ರಿನ್ಸಿಪಲ್ಸು ಏನಿರಬೇಕು ಅಂತ ಹೇಳ್ತೀರಾ? ಬಿಸ್ನೆಸ್ ಮಾಡೋರಿಗೆ ಒಂದು ಡಿಸಿಪ್ಲಿನ್ ಇರಬೇಕು ಮತ್ತು ಡೆಡಿಕೇಶನ್ ಇರಲೇಬೇಕು. ಅದಾದಮೇಲೆ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ, ನಾವು ವರ್ಕ್ ಮಾಡೋದೇ ಕ್ಲೈಂಟ್ಸ್ಗೆ. ಸೊ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟು. ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ನಾವು ಮಾಡಿದ್ರೆ ಆಬ್ವಿಯಸ್ಲಿ ನಾವು ಸಕ್ಸಸ್ ಆಗೋದು ಗ್ಯಾರಂಟಿ. ಸೊ ಅದನ್ನು ನಾವು ಈ 3 ಡಿಸಿಪ್ಲಿನ್ ಇಟ್ಕೊಂಡೇ ವರ್ಕ್ ಮಾಡ್ತಾಯಿದ್ದೀವಿ. ಕ್ಲೈಂಟ್ಸ್ ನಮ್ಮ ಕಂಪ್ನೀಲಿ ಫಸ್ಟ್ ಪ್ರಿಫರೆನ್ಸ್ ಬಂದು ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್. ವಿ ಆರ್ ಅಲ್ಟಿಮೇಟ್ಲಿ ನಾವು ಮನೆ ಕಟ್ಬೋದು, ಇಂಟೀರಿಯರ್ ಮಾಡ್ಬೋದು, ಏನೇ ಮಾಡಿದ್ರು ನಾವು ಅವರ ಕ್ಲೈಂಟ್ಗೋಸ್ಕರ ಮಾಡೋದು ಮತ್ತು ಅವ್ರ ವಾಸಕ್ಕೋಸ್ಕರ ಮಾಡೋದು, ಅವ್ರ ಕನಸು. ಸೊ ಹಂಗಾಗಿ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ನಮಗೆ ಸ್ವಲ್ಪ ರೀವರ್ಕ್ ಆದರೂ ಪರವಾಗಿಲ್ಲ, ಅಲ್ಟಿಮೇಟ್ಲಿ ದೇ ಹ್ಯಾವ್ ಟು ಸ್ಯಾಟಿಸ್ಫೈ. ಅದೇ ನಮ್ಮ ಫಸ್ಟ್ ಪ್ರಿನ್ಸಿಪಲ್ ಒಂದು. ಆಮೇಲೆ ನಮಗೆ ಟೈಮಿಂಗ್ಸು, ಫಾರ್ ಎಕ್ಸಾಂಪಲ್ ಈಗ ನಾವು ಸಾಟರ್ಡೆ ಸಂಡೇ ಆ ಥರ ಕ್ಲೈಂಟ್ಸ್ ನಮಗೆ ಜಾಸ್ತಿ ಸಿಗೋದು ಆ ಟೈಮಲ್ಲೇ. ಸೊ ಇದನ್ನ ಇಟ್ಕೊಂಡು ನಾವು ಅವ್ರಿಗೆ ಅವೈಲಬಲ್ ಟೈಮ್ ನೋಡಿಕೊಂಡು ನಮ್ಮ ಟೈಮ್ ಮಾಡ್ಕೋತೀವಿ. ನಮಗೆ ಈಗ ಸಾಟರ್ಡೆ ಸಂಡೇ ರಜಾ ಮಾಡಿ ಅವ್ರು ಸಿಗೋಲ್ಲ ಅನ್ನೋ ಥರ ಏನಿರಲ್ಲ. ಸೊ ಕ್ಲೈಂಟ್ಗೋಸ್ಕರನೇ ಕ್ಲೈಂಟ್ ಯಾವಾಗ ಸಿಗ್ತಾರೆ ನೋಡಿ ಅವ್ರಿಗೆ ಸ್ಯಾಟಿಸ್ಫೈ, ಅವ್ರ ವರ್ಕ್, ಅವ್ರ ರಿಕ್ವೈರ್ಮೆಂಟ್ ತೊಗೊಂಡು ಅದಾದಮೇಲೆ ನಮ್ಮ ಕೆಲಸ ನಾವು ಮಾಡ್ತೀವಿ. ಇದೇ ನಿಹಾನ್ ಕನ್ಸ್ಟ್ರಕ್ಷನ್ದು ಮೇನ್ ರೂಲ್ಸ್. ಸಕ್ಸಸ್ಗೆ ಡೆಫಿನೇಷನ್ ಏನು ಹೇಳ್ಬೋದು ಸರ್ ನಿಮ್ಮ ಕಡೆಯಿಂದ? ಅದೇ ಸಕ್ಸಸ್ಗೆ ಡೆಫಿನೇಷನ್ ಅಂತ ಇಲ್ಲ. ಹಿಂಗೆ ಜನರಲ್ಲಾಗಿ ಹೇಳಬೇಕು ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಒಬ್ಬನಿಗೆ 10 ಕೋಟಿ ಬಂದರೆ ಸಕ್ಸಸ್ಸು, ಒಬ್ಬನಿಗೆ 1 ಕೋಟಿ ಬಂದರೆ ಸಕ್ಸಸ್ಸು. ಸೊ ಇಫ್ ಈಸ್ ಹ್ಯಾಪಿ ಅವ್ನು ಸಕ್ಸಸ್ ಅಂತ, ಅಥವಾ ಅವ್ನ ಲೈಫಲ್ಲಿ ಅವನೇನೋ ಅಚೀವ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ಸಕ್ಸಸ್ ಅವನ ಮಟ್ಟಕ್ಕೆ. ಸಮಾಜಕ್ಕೆ ಸಕ್ಸಸ್ ಅನ್ನೋದು ಬೇರೆ ಬೇರೆ ಥರ ಇರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ಥರ. ಅದನ್ನು ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಈಗ ನಿಹಾನ್ ಕನ್ಸ್ಟ್ರಕ್ಷನ್, ನಿಮ್ಮ ಕನ್ಸ್ಟ್ರಕ್ಷನ್ನೇ ಯಾಕೆ ಜನ ನಂಬಬೇಕು ಅಂತ ಹೇಳ್ತೀರಾ? ಅದೇ ನಾನು ಮುಂಚೆನೂ ಹೇಳ್ದಂಗೆ ಕ್ಲೈಂಟ್ ಈಸ್ ಅ ಫಸ್ಟ್ ಪ್ರಿಫರೆನ್ಸ್. ಆ ಕ್ಲೈಂಟ್ಗೆ ನಾವು ಕೊಡ್ತೀವಿ. ಮತ್ತು ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ನು ನಮ್ಮಲ್ಲಿ ಇದೆ. ಮತ್ತು ನಾವು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಯಾವುದು ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ಆಮೇಲೆ ಟ್ರಾನ್ಸ್ಪರೆನ್ಸಿ. ಫಾರ್ ಕನ್ಸ್ಟ್ರಕ್ಷನಲ್ಲಿ ಕ್ಲೈಂಟ್ ಯಾವಾಗಲೂ ಸೈಟಲ್ಲಿ ಇರಲ್ಲ. ಅವ್ರು ಒಂದು ವಿಸಿಟ್ ಬರ್ತಾರೆ, ಹೋಗ್ತಾರೆ, ಮತ್ತು ನೆಕ್ಸ್ಟ್ ಡೇ ಬರ್ಬೋದು, ನೆಕ್ಸ್ಟ್ ವೀಕ್ ಬರ್ಬೋದು. ಸೊ ಅವ್ರು ನಮ್ಮನ್ನು ಟ್ರಸ್ಟ್ ಮಾಡಿ ನಮ್ಗೆ ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು. ಸೊ ಟ್ರಾನ್ಸ್ಪರೆನ್ಸಿ ಇದ್ದಾಗ ಅವರು ಟ್ರಸ್ಟ್ ಮಾಡ್ತಾರೆ, ಪ್ರಾಜೆಕ್ಟ್ಸು ಜಾಸ್ತಿ ಆಗುತ್ತೆ. ಸೊ ಟ್ರಾನ್ಸ್ಪರೆನ್ಸಿ ಮತ್ತು ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ನು ಮತ್ತು ಅವ್ರದ್ದು ಏನು ಅಭಿರುಚಿ ಇದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ದರೆ ಇರೋದ್ರಿಂದ ನಾವು ನಮ್ಮನ್ನು ಆರಾಮಾಗಿ ಟ್ರಸ್ಟ್ ಮಾಡ್ಬೋದು. ಅವರು ನಿಹಾನ್ ಕನ್ಸ್ಟ್ರಕ್ಷನ್ನ ಟ್ರಸ್ಟ್ ಮಾಡ್ಬೋದು. ಹೀಗೆ ಆಗ ಇತ್ತೀಚಿನ ದಿನಗಳಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಮನೆಗಳೆಲ್ಲ ಹೊಸ ಮನೆ ಫಿನಿಶ್ ಆಗಿರೋದ್ರಿಂದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಬಂದ್ಬಿಟ್ಟು ಇಂಟೀರಿಯರ್ ಮಾಡಿಸ್ಬೇಕು ಅನ್ನೋದಿರುತ್ತೆ. ಎಂಥ ಒಬ್ರು ಕ್ಲೈಂಟ್ ಸಿಗಾದ್ರೂ ಒಂದು ಇಂಟೀರಿಯರ್, ಮನೆಗೆ ಮೇನ್ ಇಂಪಾರ್ಟೆಂಟ್ ಇಂಟೀರಿಯರೇ.
ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ ಇವತ್ತು. ಇಂಟೀರಿಯರ್ ಏನು ಮಾಡ್ತಾರೆ, ಅವರು ಮನೆ ಕಟ್ಸ್ತಾರೆ, ಅದು ಸ್ವಂತವಾಗಿ ಕಟ್ಸ್ತಾರೋ ಕಾಂಟ್ರಾಕ್ಟರ್ ಹತ್ರ ಕಟ್ಸ್ತಾರೋ ಗೊತ್ತಿಲ್ಲ. ಕಟ್ಸಾದ್ಮೇಲೆ ಒಂದು 4 ಜನ ಹತ್ರ ಕೊಟೇಶನ್ ತಗೋತಾರೆ. 4 ಜನ ಕೊಟೇಶನ್ ತೊಗೊಂಡು ಯಾರು ಕಮ್ಮಿ ಕಾಸ್ಟಿಂಗ್ ಕೊಟ್ಟಿದ್ದಾರೆ ಅವ್ರ ಹತ್ರ ಹೋಗ್ತಾರೆ. ಸೊ ಅವ್ನು ಕಮ್ಮಿ ಕೊಟ್ಟವನೇ ಅಂದರೆ ಕೊಟೇಶನ್ನು, ಅಥವಾ ಅವನೇನು ಕೊಟ್ಟಿದ್ದಾನೆ ಅವ್ನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರೆ ಕಮ್ಮಿ ಯಾರು ಕೊಟ್ಟಿದ್ದಾರೋ ಹತ್ರ ಹೋಗ್ಬಿಡ್ತಾರೆ. ಆವಾಗ ಅವನು ಅನ್ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಯೂಸ್ ಮಾಡ್ತಾನೆ, ಮತ್ತು ಅಥವಾ ಅರ್ಧಕ್ಕೆ ಕೆಲಸ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗ್ಬೋದು, ಅವ್ನಿಗೆ ವರ್ಕೌಟ್ ಆಗ್ದಲೆ. ಸೊ ಅದನ್ನು ಬಿಟ್ಟು ನಾನೇನು ಹೇಳೋದು, ಟ್ರಸ್ಟೆಡ್, ಇವಾಗ ನೀವು ಯಾರು ಟ್ರಸ್ಟ್ ಇದೆ, ಒಂದು ಟ್ರಸ್ಟೆಡ್ ಕಂಪ್ನಿ ಅಥವಾ ಇವ್ರ ಹತ್ರ ಕೆಲಸ ಮಾಡಿಸಿದ್ರೆ ನಿಮಗೆ ವಾರಂಟಿನೂ ಸಿಗುತ್ತೆ. 10-15 ವರ್ಷ ಮಾಮೂಲಿ ಇಂಟೀರಿಯರ್ಗೆ ನಾವೆಲ್ಲ ಕಡೆ ವಾರಂಟಿ ಕೊಡ್ತೀವಿ, ವಾರಂಟಿ ಗ್ಯಾರಂಟಿ ಇರುತ್ತೆ. ದೇ ಕ್ಯಾನ್ ಕಮ್ ಟು ಅಸ್, ಏನೇ ಪ್ರಾಬ್ಲಮ್ ಆದರೂ ನಾವು ಕಂಪ್ನಿ ಅಥವಾ ಒಂದು ಆಫೀಸ್ ಇದ್ದವ್ರಿಗೆ, ಇಲ್ಲ ಅಂದರೆ ಅಥವಾ ಕಾರ್ಪೆಂಟ್ರ್ ಕಡೆಯಿಂದನೋ ಅವರೇ ಮೆಟೀರಿಯಲ್ ಹಾಕೋ ಮಾಡಿದ್ರೆ ಅವ್ನು ಮಾಡ್ತಾನೆ ಹೋಗ್ತಾನೆ ಅಷ್ಟೇ. ಸೊ ಅಲ್ಲಿ ವಾರಂಟಿ ಗ್ಯಾರಂಟಿ ಏನೂ ಸಿಗಲ್ಲ, ಅವರು ಎಲ್ಲದಕ್ಕೂ ಅವರೇ ಸ್ಟ್ರಗಲ್ ಮಾಡಬೇಕು. ಮೈನ್ ಥಿಂಗ್ ಕ್ವಾಲಿಟಿ ಒಂದು ಚೆಕ್ ಮಾಡಲೇಬೇಕಾಗುತ್ತೆ ಇಂಟೀರಿಯರಲ್ಲಿ. ನಾವು ಅಂದರೆ ಪ್ರೋಸೆಸ್ ಇರುತ್ತೆ, ಯಾವ ಮೆಟೀರಿಯಲ್ ಎಲ್ಲಿಗೆ ಯೂಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತು. ಸೊ ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ ಇರುತ್ತೆ, ಇಂಟೀರಿಯರ್ ಬಂದಾಗ ವಾಟರ್ ಪ್ರೂಫಿಂಗ್ ಎಲ್ಲಿ ಯೂಸ್ ಮಾಡಬೇಕು, ಬೇರೆ ಮೆಟೀರಿಯಲ್ ಎಲ್ಲಿ ಯೂಸ್ ಮಾಡಬೇಕು, ಫಾಲ್ ಸೀಲಿಂಗಿಗೆ ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು, ಲೈಟ್ ಸೆಲ್ ಹಾಕಬೇಕು, ಅದ್ರ ಬಗ್ಗೆ ಎಲ್ಲ ನಮ್ಮ ಆರ್ಕಿಟೆಕ್ಟು ನಮ್ಮ ಇಂಟೀರಿಯರ್ ಟೀಮ್ ಎಲ್ಲ ಡಿಸ್ಕಸ್ ಮಾಡಿ ನಾವು ಮಾಡಿರ್ತೀವಿ. ಸೊ ಹಂಗಾಗಿ ಓನಾಗಿ ಮಾಡೋದ್ರಿಂದ ಬದಲು ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಂಡು ಮಾಡೋದು ಒಳ್ಳೆಯದು. ಈಗ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಯಾರೋ ಒಂದು ಕನ್ಸ್ಟ್ರಕ್ಷನ್ ನೀವು ಮಾಡಬೇಕು ಅಂದರೆ ಎಷ್ಟು ಜನ ಡಿಸ್ಕಷನ್ ಮಾಡಿಸ್ತೀರಾ, ಯಾವುದೇ ಥರ ಪ್ರೊಸೀಜರ್ಸ್ಗಳು ನಡೆಯುತ್ತೆ ಅದರೊಳಗಡೆ ನಿಮಗೆ? ಈ ಕನ್ಸ್ಟ್ರಕ್ಷನ್ ಈಗ ಅವರು ಮನೆ ಮಾಡಬೇಕು ಅಂದರೆ ಫಸ್ಟ್ ಅವ್ರು ಬರ್ತಾರೆ, ಅವ್ರನ್ನ ಸೈಟ್ ಏನಿದೆ, ಯಾವ ಡೈಮೆನ್ಷನ್ನು ಏನು ಅಂತ ತೊಗೊಂಡು, ಅದಾದಮೇಲೆ ನಾವು ಫಸ್ಟು ಅವ್ರಿಗೊಂದು ಬೇಸಿಕ್ ರಿಕ್ವೈರ್ಮೆಂಟ್ ತೊಗೊಂಡು ಅವ್ರಿಗೊಂದು ಪ್ಲ್ಯಾನ್ ಕೊಡ್ತೀವಿ. ಸೊ 1-2 ಆಪ್ಷನ್ ಪ್ಲ್ಯಾನ್ ಕೊಟ್ಟಾಗ ಅದನ್ನು ಅವರು ಡಿಸ್ಕಸ್ ಮಾಡ್ತಾರೆ. ಆ ಪ್ಲ್ಯಾನಲ್ಲಿ ಏನು ಓಕೆ ಆಗಿದೆ, ಏನು ಚೇಂಜಸ್ ಇದೆ, ಅದು ಆಲ್ಮೋಸ್ಟ್ ನನಗನ್ಸೋದು ಒಂದು 2 to 3 ಮೀಟಿಂಗ್ಸಲ್ಲಿ ಫೈನಲ್ ಆಗುತ್ತೆ ಅವ್ರ ಪ್ಲ್ಯಾನು ರಿಕ್ವೈರ್ಮೆಂಟು. ಅದಾದಮೇಲೆ ನೆಕ್ಸ್ಟ್ ಮೆಟೀರಿಯಲ್ಲು, ಏನು ಮೆಟೀರಿಯಲ್ ಬೇಕು, ಫ್ಲೋರಿಂಗಲ್ಲಿ ಯಾವ್ದು ಬೇಕು, ವಿಟ್ರಿಫೈಡ್ ಟೈಲ್ಸ್ ಬೇಕಾ, ಗ್ರಾನೈಟ್ ಬೇಕಾ, ಮಾರ್ಬಲ್ ಬೇಕಾ, ಸೊ ಅದನ್ನು ಡಿಸ್ಕಸ್ ಆಗಿ ಅದಾದಮೇಲೆ ಥರ್ಡ್ ಪಾರ್ಟ್ ಇಸ್ ಕಾಸ್ಟಿಂಗು, ಬಜೆಟಿಂಗು, ಅವ್ರ ಬಜೆಟ್ ಏನಿದೆ ಹೆಂಗೆ, ಅದ್ರ ಮೇಲೆ ನಾವು ಫೈನಲ್ ಮಾಡ್ತೀವಿ. ಸರ್ ಹಾಗೆ ನೀವೊಂದು ಜಾಬಲ್ಲಿದ್ರಿ ಅಂತ ಹೇಳಿ ಗೊತ್ತಾಯಿತು ನಮಗೆ. ಇನಿಷಿಯಲ್ ಡೇಸಲ್ಲಿ ನೀವು ತುಂಬ ಒಂದು ಜಾಬಲ್ಲಿದ್ದರೆ ಅದು ಬಿಟ್ಬಿಟ್ಟು ಕನ್ಸ್ಟ್ರಕ್ಷನ್ ಕಂಪ್ನಿ ಬರಬೇಕು ಅಂತ ಡಿಸಿಷನ್ ತೊಗೊಂಡಿದ್ರಿ. ಹಾಗೆ ನಿಮ್ಮ ಮನೇಲಿ ಪ್ರತಿಕ್ರಿಯೆ ಹೇಗಿತ್ತು ಸರ್ ಅವಾಗದು? ಮನೇಲಿ ನನಗೆ ಫುಲ್ ಕೋಆಪ್ರೇಷನ್ ಸಿಕ್ತು. ನಮ್ಮ ತಂದೆ ತಾಯಿ ಅವ್ರಿಗೇನು ಅಷ್ಟು ಡೀಟೇಲಾಗಿ ನಾವು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ, ಬಟ್ ನಮ್ಮ ಫ್ಯಾಮಿಲಿಲಿ ನಮ್ಮ ವೈಫ್ ಕಡೆಯಿಂದ ಎಲ್ಲ ಸಪೋರ್ಟ್ ಇತ್ತು. ನಾನು ಫುಲ್ ಟೈಮು ಈ ಥರ ಕನ್ಸ್ಟ್ರಕ್ಷನ್ ಕಂಪ್ನಿಲೇ ಮಾಡ್ತಾಯಿದ್ದೀನಿ. ಫ್ಯಾಮಿಲಿ ಕಡೆಯಿಂದ ಸಪೋರ್ಟು ಚೆನ್ನಾಗಿದೆ ನನಗೆ. ನಿಮ್ಗೆ ಏನು ಅನಿಸ್ತಿತ್ತು ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಸೆಕ್ಯೂರ್ ಆಗ್ಬೋದಾ, ನಾನು ಇಷ್ಟೊಂದು ದೊಡ್ಡ ಕಂಪ್ನಿ ಕಟ್ತೀನಿ ಅನ್ನೋದೊಂದು ಇತ್ತ ನಿಮಗೆ? ಒಂದು ನನಗೆ ಮುಂಚೆಯಿಂದನೂ ಸ್ವಲ್ಪ ಬಿಸ್ನೆಸ್ ವರ್ಕ್ ಮಾಡ್ತಾಯಿದ್ರು, ಬಿಸ್ನೆಸ್ ಸೈಡು ಮೈಂಡ್ ಇತ್ತು. ಇನ್ ಬಿಟ್ವೀನ್ ನಾನು ಒಂದು ಸೂಪರ್ ಮಾರ್ಕೆಟು ಮಾಡಿದ್ದೆ. ಸೂಪರ್ ಮಾರ್ಕೆಟ್ ಮಾಡಿ ಅದನ್ನು ನಾನು ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ. ಒಂದು ಸ್ವಲ್ಪ ದಿನ ರನ್ ಮಾಡಿ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ. ಸೊ ನನಗೆ ಎನಿ ಟೈಮ್ ಯಾವಾಗಲೂ ಸ್ವಲ್ಪ ಒಳಗಡೆ ಮನಸ್ಸು ಏನಂತ ಏನೋ ಒಂದು ಬಿಸ್ನೆಸ್ ಮಾಡ್ಬೋದು ಅನ್ನೋದೇ ಒಂದು ಇತ್ತು, ವರ್ಕ್ ಮಾಡ್ತಾಯಿದ್ರು. ಸೊ ಹಂಗಾಗಿ ನನಗೆ ಆ ಕನ್ಸ್ಟ್ರಕ್ಷನ್ ಸೂಪರ್ ಮಾರ್ಕೆಟ್ ಆದಮೇಲೆ ಮತ್ತೇನು ಅಂದಂಗೆ ನಮ್ಮ ಲೈನಲ್ಲೇ ಇದ್ದರೆ ಇನ್ನೂ ನಾವು ಇಂಪ್ರೂವ್ ಆಗ್ಬೋದು. ಕನ್ಸ್ಟ್ರಕ್ಷನ್ನು, ಸಿವಿಲ್ ಇಂಜಿನಿಯರಿಂಗ್, ನಮ್ಮದು ಎಜುಕೇಷನ್ನೇ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಅಂದ್ಬಿಟ್ಟು, ಸೊ ಹಂಗಾಗಿ ನಾನು ಕನ್ಸ್ಟ್ರಕ್ಷನ್ ಕಡೆನೇ ಜಾಸ್ತಿ ಇದು ಮಾಡಿದೆ. ಬಟ್ ಅದೇ ಹೇಳ್ದಂಗೆ ನಾನು ಇನಿಷಿಯಲಿನೇ ನಾನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇದರಲ್ಲಿ. ನನ್ನ ಅರ್ನಿಂಗ್ಸ್ಗೆ, ನನ್ನ ಲೈಫ್ ಸ್ಟೈಲ್ಗೆ ಮಿನಿಮಮ್ ಬಂದರೆ ಸಾಕು ಅನ್ನೋ ಥರನೇ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಅದಾದಮೇಲೆ ಅದು ಟೀಮ್ ಬೆಳೀತಾ ಹೋಯಿತು. ಸೊ ಇವಾಗ ಇಟ್ಸ್ ಎ ಗುಡ್ ಟೀಮ್. ಸೆಕ್ಯೂರ್ ಲೈಫ್ ಇದೆ ಅಂತ ಹೇಳ್ತಿರೋದು. ಮೇನ್ ಇಂಪಾರ್ಟೆಂಟ್ ಅದೇ. ಇವಾಗ ಯಾರೇ ಒಬ್ಬರು ಬಿಸ್ನೆಸ್ ಮಾಡಬೇಕಾದ್ರೂ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಸೆಕ್ಯೂರ್ ಆಗಿರ್ತೀವ. ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡಿ ಅಷ್ಟೊಂದು ಕೈ ಸುಡ್ಕೊಂಬಿಟ್ರಂತೆ, ಇಷ್ಟೊಂದು ದುಡ್ಡು ಕಳ್ಕೊಂಬಿಟ್ರಂತೆ, ಈ ಥರ ಎಲ್ಲ ಹೇಳ್ತಾರಲ್ಲ, ಇದೆಷ್ಟು ಮಟ್ಟಿಗೆ ನಿಜ ಸರ್ ಇದು? ಅದೇ ಇನಿಷಿಯಲಿ ಯಾರಿಗೂ ದುಡ್ಡು ಇಮಿಡಿಯೇಟ್ಲಿ ಸಿಗಲ್ಲ. ದೇ ಹ್ಯಾವ್ ಟು ವರ್ಕ್ ಹಾರ್ಡ್. ಓವರ್ ಎ ಪೀರಿಯಡ್ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ನಿಮ್ಗೆ ಈ ಬಿಸ್ನೆಸ್ಸಲ್ಲಿ ನಿಮಗೆ ಸಕ್ಸಸ್ ಆಗಿದೆ ಅನಿಸುತ್ತಾ ನಿಮಗೆ? ಸಕ್ಸಸ್ಸು ಅದೇ ನಾನು ಹೇಳಿದೆ, ಸಕ್ಸಸ್ ಆಗಿದೆ. ಇನ್ನೂ ತುಂಬ ಮಾಡೋದಿದೆ, ಇನ್ನೂ ತುಂಬ ಪ್ರಾಜೆಕ್ಟ್ಸ್ ಮಾಡಬೇಕು. ತುಂಬ ನಮ್ಮದು ಈಗಿಲ್ಲ ಇನಿಷಿಯಲ್ ಗ್ರೋಯಿಂಗ್ ಕಂಪ್ನಿ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಇನ್ನೂ ತುಂಬ ಪ್ರಾಜೆಕ್ಟ್ಸ್ ಮಾಡೋದಿದೆ, ತುಂಬ ಕ್ಲೈಂಟ್ಸ್ಗಳಿಗೆ ಅವರ ಕನಸಿನ ಮನೇನ ಕಟ್ಕೊಡೋದಿದೆ.
ಅವರು ಏನೋ ಕನಸು ಕಂಡ್ಕೊಂಡು ನಮ್ಮ ಹತ್ರ ನಮ್ಮನ್ನ ಟ್ರಸ್ಟ್ ಮಾಡಿ ಪ್ರಾಜೆಕ್ಟ್ಸ್ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಸ್ಯಾಟಿಸ್ಫೈ ಮಾಡೋದು ಇನ್ನೂ ತುಂಬ ಜರ್ನಿ ತುಂಬ ಇದೆ. ಇಟ್ಸ್ ಇನ್ ಎ ಬಿಗಿನಿಂಗ್. ಹಾಗೆ ನಿಮಗೆ ಈ ಕನ್ಸ್ಟ್ರಕ್ಷನ್ ಕಂಪ್ನಿನ ಇನ್ನು ಯಾವ ಲೆವೆಲಿಗೆ ತಗೊಂಡೋಗ್ಬೇಕು ಅಂತ ಡ್ರೀಮ್ ಇದೆ, ಮತ್ತು ಎಲ್ಲೆಲ್ಲಿ ಏನೇನು ಪ್ಲ್ಯಾನ್ಸ್ ಇದೆ ನಿಮ್ಮದು ಅಂತ ಹೇಳ್ಬೋದಾ? ಅದೇ ಕನ್ಸ್ಟ್ರಕ್ಷನ್ ಕಂಪ್ನಿ ನಾನು ಆಲ್ ಓವರ್ ಕರ್ನಾಟಕ ಆಪ್ರೇಟ್ ಮಾಡಬೇಕು ಅನ್ನೋದು ಒಂದು ನೆಕ್ಸ್ಟ್ ಲೆವೆಲ್ ನಮ್ಮದು ಥಿಂಕಿಂಗು. ಎಲ್ಲ ಕಡೆ ಟೀಮ್ ಮಾಡಿ ಇವಾಗ ಪ್ರೆಸೆಂಟ್ಲಿ ನಾವು ತುಮಕೂರು, ಮೈಸೂರು, ಬ್ಯಾಂಗ್ಳೂರಲ್ಲಿ ಆಪ್ರೇಟ್ ಮಾಡ್ತಾಯಿದ್ದೀವಿ. ಎಂಟೈರ್ ಕರ್ನಾಟಕ ಮಾಡಬೇಕು. ಬೇರೆ ಕಡೆನೇ ಎನ್ಕ್ವೈರಿ ಬರ್ತಾ ಇದೆ, ಬಟ್ ಅದನ್ನು ಸ್ವಲ್ಪ ಟೈಮ್ ತೊಗೊಂಡು ಸ್ಕೇಲ್ ಮಾಡೋಣ ಅಂತ ನಾವು ವೇಟ್ ಮಾಡ್ತಾಯಿದ್ದೀವಿ. ಈ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಮಾರ್ಕೆಟಿಂಗ್ ಎಷ್ಟು ಮುಖ್ಯವಾಗಿರುತ್ತೆ ಸರ್ ನಿಮ್ಮ ಪ್ರಕಾರ? ಸುಮ್ಮನೆ ಜಸ್ಟ್ ಐಮ್ ಆಸ್ಕಿಂಗ್ ಯು ಅಂತ ಒಂದು ಕ್ವಶನ್ಸ್ ಅಂದರೆ ಏನು ಅಂದರೆ, ಈಗ ಒಂದು ಮಾರ್ಕೆಟಿಂಗ್ ಮಾಡಿಸ್ಬೇಕು ಈಗ ಕಂಪ್ನಿ ಅಂತಂದಾಗ ಎಷ್ಟು ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಅದರಲ್ಲಿ ಅಂತ ಕೇಳಿ. ಮಾರ್ಕೆಟಿಂಗಿಂದ ಅವ್ರಿಗೆ ನಿಯಾನ್ ಕನ್ಸ್ಟ್ರಕ್ಷನ್ ಗೊತ್ತಾಗ್ಬೋದು, ಬಟ್ ಅಗೇನ್ ದೇ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಸಿ ಏನು ವರ್ಕ್ ಮಾಡಿದ್ದಾರೆ, ಏನು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಸೊ ಇನಿಷಿಯಲಿ ಅವ್ರಿಗೊಂದು ಮಾರ್ಕೆಟಿಂಗ್ ಅನ್ನೋದು ಒಂದು ವೆಲ್ಕಮಿಂಗ್ ಲೆಟ್ರ್ ಥರ ಅವ್ರಿಗೆ, ಅಥವಾ ಈ ಥರ ಒಂದು ನೇನ್ ಕನ್ಸ್ಟ್ರಕ್ಷನ್ ಇದೆ, ಆಫೀಸ್ ಇದೆ ಅನ್ನೋದು ಒಂದು ವಿಚಾರ ಗೊತ್ತಾಗುತ್ತೆ. ಅದಾದಮೇಲೆ ನಮ್ಮ ಪ್ರಾಜೆಕ್ಟ್ಸು, ನಮ್ಮ ಸೈಟ್ಸ್ ಎಲ್ಲ ವಿಸಿಟ್ ಮಾಡಿದ್ಮೇಲೆ ದೇ ವಿಲ್ ಮತ್ತು ನಮ್ಮದು ಹಳೆ ಕ್ಲೈಂಟ್ಸ್ದು ಫೀಡ್ಬ್ಯಾಕು ಎಲ್ಲ ತೊಗೊಂಡ್ಮೇಲೆ ದೇ ವಿಲ್ ಡೆಫಿನೆಟ್ಲಿ ಗಿವ್ ಅಸ್ ದ ಪ್ರಾಜೆಕ್ಟ್. ಮಾರ್ಕೆಟಿಂಗ್ ಎಲ್ಲ ಇದಕ್ಕೂ ಮಾರ್ಕೆಟಿಂಗ್ ಬೇಕು. ಯಾಕೆಂದರೆ ನಾವೊಂದು ಏರಿಯಾದ ಅಥವಾ ಒಂದು ಲೊಕೇಶನಲ್ಲಿ ಮಾಡ್ತಿರ್ತೀವಿ. ಸೊ ಬೇರೆ ಲೊಕೇಶನ್ ಅವ್ರಿಗೆ ಅಥವಾ ಬೇರೆ ಏರಿಯಾದವ್ರಿಗೆ, ಬೇರೆ ಊರವ್ರಿಗೆ ಗೊತ್ತಾಗಬೇಕು ಅಂದರೆ ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟು. ನಾವು ಅದನ್ನು ಬೇಸಿಕ್ ಎಷ್ಟು ಬೇಕೋ ಅಷ್ಟು ಮಾರ್ಕೆಟಿಂಗು ನಮ್ಮ ಟೀಮಿಂದನೂ ಮಾಡ್ತಾಯಿದ್ವಿ. ಸರ್, ಇಷ್ಟು ವರ್ಷ ಜರ್ನಿನ ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ಏನು ಹೇಳ್ತೀರಾ ಸರ್? ಬಿಲ್ಡ್ ಬೈ ಸ್ಟ್ರಗಲ್, ಡ್ರಿವನ್ ಬೈ ಪ್ಯಾಷನ್ ಅಂತ ಹೇಳ್ಬೋದು ಒಂದು ಲೈನಲ್ಲಿ ಹೇಳಬೇಕು ಅಂತ ಅಂದರೆ. ಅದೇ ಸಕ್ಸಸ್ ಅನ್ನೋದು ಇನ್ನೂ ಇದೆ, ಇನ್ನೂ ಜರ್ನಿ ತುಂಬ ಇದೆ. ವಿ ಆರ್ ಆನ್ ದ ಪಾತ್. ಸರ್, ನನಗೊಂದು ಒಳ್ಳೆಯ ಒಂದು ಖುಷಿ ವಿಚಾರ ಏನಂದರೆ ನಿಮ್ಮದು ಫ್ಯಾಷನ್ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮ ಲೋಗೋ ಆಗಿರಲಿ, ಈ ಬಾಟಲ್ ಮೇಲೆ ನಿಮ್ಮ ಲೋಗೋ ಹಾಕಿರೋ ಒಂದು ನೇಮ್ ಇದೆ, ಅದು ತುಂಬ ಖುಷಿ ಆಯ್ತು. ಏನು ಸರ್ ಇದು ಫ್ಯಾಷನೇಟಿಕ್ ಆಗಿ ನಿಮ್ಮದು? ಅದೇ ನಾವೊಂದು ಕಂಪ್ನಿ ನಡೆಸ್ತಾ ಇದ್ದೀವಿ ಅಂದರೆ ಆ ಕಂಪ್ನಿನ ನಾವು ಎಲ್ಲೇ ಹೋದರೂ ನಮ್ಮ ಕಂಪ್ನಿ ಲೋಗೋ ಮತ್ತು ನಮ್ಮನ್ನ ರೆಪ್ರೆಸೆಂಟ್ ಮಾಡಬೇಕು, ಅಥವಾ ನಮ್ಮ ಬ್ರ್ಯಾಂಡ್ ಒಂದು ಇದಿರಬೇಕು, ಅವೇರ್ನೆಸ್ ಇರಬೇಕು ಅನ್ನೋದ್ರಿಂದ ಅದಕ್ಕೋಸ್ಕರ ಪ್ರತಿಯೊಂದು ನಮ್ಮ ವರ್ಕು, ನಾನು ಹೋದರೆ ನನ್ನ ನಿಯಾನ್ ಕನ್ಸ್ಟ್ರಕ್ಷನ್, ನನ್ನ ಟೀಮ್ ಹೋದರೂ ನಿಯಾನ್ ಕನ್ಸ್ಟ್ರಕ್ಷನ್ ಲೋಗೋ ಹತ್ತದ ಜೊತೆ ವಾಟರ್ ಬಾಟ್ಲು, ಅದನ್ನೇ ನಾವು ಎಲ್ಲ ಕಡೆ ಮೇಂಟೈನ್ ಮಾಡ್ತೀವಿ. ಇಟ್ಸ್ ಎ ಬ್ರ್ಯಾಂಡ್ ಬಿಲ್ಡಿಂಗ್, ಬ್ರ್ಯಾಂಡ್ ರೆಪ್ರೆಸೆಂಟೇಷನ್. ಅದನ್ನು ಜನಕ್ಕೆ ನಾವು ಆದಷ್ಟು ಎಷ್ಟು ರೀಚ್ ಮಾಡ್ಬೋದೋ ಅದನ್ನು ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ, ಆಲ್ ದ ಬೆಸ್ಟ್ ಸರ್. ನಿಮ್ಮೆಲ್ಲ ಪ್ರಾಜೆಕ್ಟ್ಸು ಎಲ್ಲ ಮತ್ತೆ ಕಮ್ ಟ್ರೂ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಡ್ರೀಮ್ ಎಲ್ಲ ಟ್ರೂ ಆಗಲಿ ಅಂತ ಕೇಳ್ಕೊತೀನಿ. ಪ್ರಿನ್ಸ್ ಸ್ಟುಡಿಯೋಸ್ ಬಂದಿದ್ದು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಾರ್ಯಕ್ರಮಕ್ಕೆ ಬರೋಕ್ಕೆ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಧನ್ಯವಾದಗಳು ನಮ್ಮ ಕರೆಸಿ ಇಷ್ಟೊತ್ತು ಮಾತಾಡಿದ್ದಕ್ಕೆ. ನಮ್ಮ ವೀಕ್ಷಕರಿಗೂ ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು. ವೀಕ್ಷಕರೇ, ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕು ಅಂತ ಇದ್ದರೆ ದಯವಿಟ್ಟು ನಿಹಾನ್ ಕನ್ಸ್ಟ್ರಕ್ಷನಲ್ಲಿ ಬಂದವ್ರನ್ನ ಭೇಟಿ ಮಾಡಿ. ಸರ್ ಭೇಟಿ ಎಲ್ಲ ನಿಮಗೆ ಏನೇನು ಬೇಕೋ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಯಾರು ಕನ್ಸ್ಟ್ರಕ್ಷನ್ ಹೊಸ ಮನೆ ಕಟ್ಟೋರಿದ್ದರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ.